ಆಗಿರ್ತಕ್ಕಂಥದ್ದು. ಬಸವಣ್ಣವರೊಂದು ಕಡೆ ಹೇಳ್ತಾರೆ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದವ ನೋದಿದ ಬ್ರಹ್ಮನ ಸಿರ ಹೋಗಿತ್ತು, ನಾದವ ಮಾಡಿದ ರಾವಣಂಗೆ ಅರವಿಶ್ಯವಾಗಿತ್ತು. ವೇದ ಪ್ರಿಯನಲ್ಲ, ನಾದ ಪ್ರಿಯನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ. ಜಗತ್ತಿನೊಳಗೆ ಸಾಕಷ್ಟು ಶ್ರೀಮಂತಿಕೆ ಇರಲಿ, ಅಧಿಕಾರ ಇರಲಿ, ದೊಡ್ಡವರಿರಲಿ, ಭಗವಂತ ಸದ್ಗುರುಗಳು, ಮಹಾತ್ಮರು, ಜ್ಞಾನಿಗಳು, ಸಂತರು, ಸೂಫಿಗಳು, ಜಯನೇತಿ ಮುನಿ ಮಹಾರಾಜರು, ಜಗದ್ಗುರುಗಳು, ನಿತ್ಯ ಮುಕ್ತರು ಎಲ್ಲರೂ ಎದಕ್ಕೆ ಒಲದಾರ ಅಂದ್ರ ನಿಷ್ಕಾಮವಾಗಿರ್ತಕ್ಕಂಥ ಸರಳತೆ ಭಕ್ತಿಗೆ ಒಲದಾರ ಅಂತ ಬಸವಣ್ಣವರು ಸಾರಿ ಹೋಗಿರ್ತಕ್ಕಂಥದ್ದು. ತುಕಾರಾಮ್ ಮಹಾರಾಜರಂತಾಗಿವರು ನಮ್ಮ ನಿಮ್ಮಂಗ ಬಂದಿದ್ರು, ಪ್ರಪಂಚದೊಳಗಿದ್ರು. ಆದ್ರೆ ಪಂಡರಿನಾಥ ವಿಠಲನನ್ನ ನಂಬಿದ್ರು. ಯಾವ ರೀತಿ ಭಕ್ತಿ ಮಾಡ್ತಾ ಇದ್ರ ಅಂದ್ರೆ 4 ಎಕರೆ ಜಮೀನನ್ನ ಮತ್ತೊಬ್ರು ಹೊಲ ಪಾಲನೆ ಮಾಡಿದ್ರು. ಜೋಳದ ಹೊಲದೊಳಗೆ ಕುಂತ ಬನ್ನಿ ಗಿಡದ ಮ್ಯಾಗ ಕುಂತ ವಿಠಲನ ವೀಣ ಹಾಕೊಂಡು ಜೋಳ ಕಾಯ್ತಿರ್ಲಿಲ್ಲ. ಏನಂತಿದ್ರು ಅಂದ್ರೆ ವಿಠಲನ ವೀಣೆ ಹಾಕೊಂಡು ವಿಠಲ 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 ಅಂತೇಳಿ ನಾಮಸ್ಮರಣೆಯನ್ನು ಮಾಡ್ತಾ ಇದ್ರು. 4 ಎಕರೆ ಜೋಳದ ಹೊಲ ಏನಿತ್ತು, ಒಂದೂ ಕಾಳು ಉಳಿದಿರಲಿಲ್ಲ, ಎಲ್ಲವನ್ನ ಗುಬ್ಬಿ ತಿಂದು ಹೋಗಿದ್ದು. ಬಾಜು ಹೊಲದವ್ರು ಹೋಗಿ ಜಮೀನಿನ ಮಾಲೀಕನಿಗೆ ಹೇಳ್ತಾರ, ನಿಮ್ ಹೊಲದೊಳಗೆ ಯಾಕೆ ತುಕಾರಾಮ್ ಮಹಾರಾಜರಂತ ಕೊಟ್ಟಿರಿ, ವಿಠಲ ವಿಠಲ ಅನ್ಕೊಂತ ಕುಂತಾನ್ರಿ, ಒಂದ್ ಕಾಳ ಹೊಲದೊಳಗಿಲ್ಲ, ಅವನಿಗೆ ಬಿಡಿಸ್ಬಿಡ್ರಿ ಅಂತಂದಾಗ ಮಾಲೀಕ ಬಂದು ತುಕಾರಾಮ್ ಮಹಾರಾಜರಿಗೆ ಬೈತಾನ. ಅವಾಗ ತುಕಾರಾಮ್ ಮಹಾರಾಜರಂತಾರ, ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇನು? ನಾನು ಅಖಂಡ ವಿಶ್ವಾಸದಿಂದ ಅಖಂಡ ಭಕ್ತಿಯಿಂದ ವಿಠಲನ್ ನಂಬಿನಿ, ನೀವು ಚಿಂತೆ ಮಾಡಬೇಡ್ರಿ, ಬೇಕಂದ್ರ ರಾಶಿ ಮಾಡ್ರಿ, ನೋಡ್ರಿ ಬಾಜು ಹೊಲಕ್ಕಿಂತ ನನ್ನ ಜೋಳ ಹೆಚ್ಚಾಗ್ತದ ಅಂತ ಹೇಳ್ತಾರೆ ತುಕಾರಾಮ್ ಮಹಾರಾಜರು. ನಂಬಿಕೆ ಬರೋದಿಲ್ಲ. ಎಲ್ಲಾರ ಹೊಲದಾಗ 70-80 ಚೀಲ ಜೋಳ ಆದ್ರ ತುಕಾರಾಮ್ ಮಹಾರಾಜರು ಏನು ಪಾದದಿಂದ ಮಾಡಿದ್ರಲ್ಲ ಅದೆಲ್ಲವನ್ನ ರಾಶಿ ಮಾಡಿ ತೆಗೆದಾಗ 140 ಚೀಲ ಜೋಳ ಆಗ್ತದೆ. ಅದು ಭಕ್ತಿ ಅಂತ. ಇಂಥ ತುಕಾರಾಮ್ ಮಹಾರಾಜರನ್ನ ಜಗತ್ತು ಬಿಟ್ಟಿಲ್ಲ. ಮನಿಯೊಳಗ ಕಾಡು ಬಡತನ, ಒಂದು ತುತ್ತ ಅನ್ನಕ್ಕೆ ಕೊರತೆ, ಹೆಂಡತಿ ಮೈ ಮ್ಯಾಗ ಹಾಕೊಳ್ತೀನಿ ಅಂದ್ರೆ ಮತ್ತೊಂದು ಸೀರೆ ಇರಲಿಲ್ಲ ತಾಯಿ. ಮನಿ ಒಳಗೆ ಬಂದು ತುಕಾರಾಮ್ ಮಹಾರಾಜರು ಪ್ರಸಾದ ಮಾಡ್ತಿರ್ತಾರೆ. ಯಾರೋ ಬಡ ಹೆಣ್ಮಗಳು ಭಿಕ್ಷುಕರು ಮನಿ ಮುಂದೆ ಬಂದು ಭವತಿ ಭಿಕ್ಷಾಂದೇಯಿ ಅಂತಂದಾಗ ತಾಯಿ ಮೈ ಮ್ಯಾಗ ಎಲ್ಲ ಸೀರೆ ಮ್ಯಾಗ ಚೂರ್ 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 ತೂತು ಬಿದ್ದಿರುತ್ತದೆ. ಅದನ್ನ ನೋಡಿ ತುಕಾರಾಮ್ ಮಹಾರಾಜರ ಅಂತಃಕರಣಕ್ಕೆ ದುಃಖ ಆಗ್ತದ. ಒಳಗ ಕಪಾಟ್ನೊಳಗೆ ಇರ್ತಕ್ಕಂತ ಹೆಂಡತಿಗೆ 2 ಸೀರೆಯನ್ನ ತಂದ ತಾಯಿಗೆ ನೀಡಿ ಬಿಡ್ತಾರ. ಅವಾಗ ತುಕಾರಾಮ್ ಮಹಾರಾಜರ ಧರ್ಮ ಪತ್ನಿ ಅಂತಾಳ, ಭಕ್ತಿ ಮಾಡಿ ತಿನ್ಲಿಕ್ಕೆ ಮನೆಯೊಳಗ ಅನ್ನನೂ ಇಲ್ಲ, ಇದ್ದಂತ 2 ಸೀರೆ ಹಾಕೊಳಕ್ಕಿಂತ ಅದನ್ನೂ ಸಹಿತ ಭಿಕ್ಷಕ್ ದಾನ ಮಾಡಿ ಬಿಟ್ಟಲ್ಲ, ಇವನ್ನ ಬೈದು ಬೇಡ ಗಂಡನನ್ನ ಅಂತೇಳಿ ವಿಠಲನ ಮೂರ್ತಿ ಹತ್ರ ದೇವಸ್ಥಾನಕ್ಕೆ ಹೋಗ್ತಾಳ ತಾಯಿ. ವಿಠಲಗ್ ಬೈಬೇಕು, ವಿಠಲಗ್ ಸಿಟ್ಟು ಮಾಡ್ಕೋಬೇಕು, ನನಗೆ ಗಂಡಗೆ ಎಂತ ಹುಚ್ಚು ಭಕ್ತಿ ಹಚ್ಚಿಬಿಟ್ಟಿ ಮನಿತನ ಹಾಳಾತು ಅಂತೇಳಿ ವಿಠಲನ ಬೈಬೇಕಂತ ತಾಯಿ ಸಿಟ್ಟಿನೊಳಗೆ ಹೋಗ್ತಾಳ. ಆದ್ರ ಅವತ್ತು ಸೊಲ್ಲಾಪುರದ ಯಾರೋ ಒಬ್ಬ ಭಕ್ತ ಬೇಡ್ಕೊಂಡಿದ್ರು, ಗಂಡ ಮಗ ಹುಟ್ಲಿ ಅಂತೇಳಿ. ವಿಠಲ ರುಕ್ಮಾಯಿ ಕೃಪಾಶೀರ್ವಾದದಿಂದ ಗಂಡ ಮಗ ಹುಟ್ಟಿತ್ತು. 4 ರೇಷ್ಮೆ ಸೀರೆ ತಂದು ರುಕ್ಮಾಯಿ ಪಾದಕ್ಕೆ ಇಟ್ಟಿದ್ರು. ಆ ಪೂಜಾರಿ ಹಿಡ್ಕೊಂಡು ಹೊರಗೆ ನಿಂತಿದ್ದ. ತುಕಾರಾಮ್ ಮಹಾರಾಜ ಧರ್ಮ ಪತ್ನಿಯವ್ರ ಹತ್ರ ಹೋಗಿ ಮನೆಗೆ ಹೋಗಿ 4 ಸೀರೆ ಕೊಡ್ಬೇಕಂತ ಸಂಕಲ್ಪ ಮಾಡ್ಕೊಂಡು ಹೊರಗೆ ನಿಂದ್ರು. ತಾಯಿ ಎದುರಿಗೆ ಬಂದ. ಅವಾಗ ಪೂಜಾರಿ ಅಂತ ತಾಯಿ ನಿಮ್ಮನೆ ಕಡೆ ಹೊಂಟಿದ್ದೀರಿ ಯಾಕಪ್ಪ ಅಂತಂದಾಗ, ಇವತ್ತು ಸೊಲ್ಲಾಪುರದ ಭಕ್ತರು 4 ಸೀರೆ ಕೊಟ್ಟಾರಿ, ವಿಠಲನ ಮೂರ್ತಿ ನೋಡಿದಾಗ ನನಗ ಅಂತಃಕರಣದೊಳಗ ಮನಸ್ಸಿನೊಳಗೆ ಸಂಕಲ್ಪ ಆಗೈತಿ, ಇದನ್ನ ತುಕಾರಾಮ್ ಮಹಾರಾಜರಿಗೆ ಕೊಡಂತ ವಿಠಲನ ಸಂಕಲ್ಪ ಆಗಿತ್ತು. ತಾಯಿ ಅಂತ 4 ಸೀರೆ ಕೊಟ್ಟು ಬಿಡ. ಅವಾಗ ತಾಯಿ ಅಂತಾಳ, ಅಳಿಯದು ಈ ಆಸ್ತಿ ಅಜರಾಮರವ ಗುರುಶಕ್ತಿ ಅಂತ. ಅವನು ನಂಬಿ 1 ಹೆಜ್ಜೆ ಇಟ್ರ 100 ಹೆಜ್ಜೆ ನಮ್ಮೊಳಗೆ ನಿಂತ ವಿಠಲ ಇಡ್ತಾನಲ್ಲಿ ತುಕಾರಾಮ್ ಮಹಾರಾಜರ ಭಕ್ತಿನ ಕಾರಣ. ಸರಳವಾಗಿ ಸಹಜವಾಗಿ ಭಕ್ತಿಯನ್ನ ಮಾಡ್ತಾ ಈ ಭಗವಂತನ ಒಲಿಸಿಕೊಂಡು ಜನರ ಕಣ್ಣೀರನ್ನು ಒರೆಸ್ತಾ ಬದುಕಿರ್ತಕ್ಕಂಥವ್ರು ಮಹಾತ್ಮರಾಗ್ಯಾರ. ಜ್ಞಾನದೇವ ಮಹಾರಾಜರಂತಾಗಿರೋದು, ನಾಮದೇವ್ ಮಹಾರಾಜರಂತಾಗಿರೋದು, ತುಕಾರಾಮ್ ಮಹಾರಾಜರ ಸಮಕಾಲೀನೊಳಗೆ ಭಕ್ತಿ ಅಂತಕ್ಕಂಥದ್ದು ಬಹಳ ಪರಾಕಾಷ್ಠೆಯನ್ನ ಮೇಲೆ ನಿಂತಿತ್ತು. ಒಂದು ಸಾರಿ ವಿಠಲ ರುಕ್ಮಾಯಿ ಲಕ್ಷ ಲಕ್ಷ ಜನ ನನ್ನ ಸಂತರು ಬರ್ತಾರೆ ದರ್ಶನ ಮಾಡ್ಕೊಳ್ಳಿ, ಇವರೆಲ್ಲ ನನ್ನ ನಿಜವಾದ ಭಕ್ತರು ಅಂತ ರುಕ್ಮಾಯಿ ಮಾತನಾಡುವ ಕೈಲಾಸದೊಳಗೆ ಕುಂತು ವಿಠಲ್ ಅಂತಾನ, ಇವ್ರು ಯಾರು ನನ್ನ ನಿಜವಾದ ಭಕ್ತರಲ್ಲ ಅಂತ. ನಿಜವಾದ ಭಕ್ತರು 4 ಜನ ಅದಾರ, ಬೇಕಂದ್ರೆ ಪರೀಕ್ಷೆ ಮಾಡೋ ನಡಿ ಅಂತೇಳಿ ವಿಠಲ ರುಕ್ಮಾಯಿಗೆ ಹೇಳ್ತಾನ. ವಯಸ್ಸಾದ ಮುಪ್ಪಾವಸ್ಥೆ ಮುದುಕ ಮುದುಕಿ ವೇಷವನ್ನು ಹಾಕೊಂಡು ಭೂಲೋಕಕ್ಕೆ ಬರ್ತಾನ.
ಪಂಡ್ರಾಪುರ ಇನ್ನೇನೊಂದು 2-3 ಕಿಲೋಮೀಟರ್ ಸಮೀಪ ಇದ್ದಾಗ ದಾರಿ ಮಧ್ಯದೊಳಗೆ ಬರ್ತಾರ, ವಿಠ್ಠಲ ಸತ್ತಂಗ ಮಾಡ್ತಾನ, ರುಕ್ಮಾಯಿ ಅತ್ತಂಗ ಮಾಡ್ತಾನ. ಅವಾಗ ಬೆಳಗಿನಿಂದ ದಿಂಡೆ ಹೊಂಟಿರ್ತದ, ಸಾವಿರ ಜನ ಹೋಗ್ತಿರ್ತದ. ಯಾಕೆ ಕಳ್ತಾ ಇದೆ ಅಂತೇಳಿ ರುಕ್ಮಾಯಿ ಅಂದ್ರೆ ವಯಸ್ಸಾದ ಮುಪ್ಪಾವಸ್ಥೆ ಮುದುಕಿ ವೇಷ ಹಾಕಿದ್ಳು. ಅವಾಗ ಯಾಕೆ ಕಳ್ತಾ ಇದೆ ತಾಯಿ ಅಂತಂದಾಗ, ನನ್ನ ಗಂಡ ಸತ್ ಹೋಗ್ಯಾನ್ರಪ್ಪ, ದಹನ ಮಾಡಬೇಕಾಗ್ಯದ, ಬೆಂಕಿ ದಹನ ಮಾಡಬೇಕಾಗ್ಯದ್ರಿ ಅಂತಂದಾಗ, ಅದೇನ್ ದೊಡ್ಡ ಕೆಲಸದ ಮಾಡು ನಡೀತಾಯಿ ಅಂತಂದ್ರು. ಆದ್ರ ಒಂದು ಕಂಡೀಷನ್ ಅದ, ಒಂದು ನಿಯಮ ಅದ ಅಂತ ಹೇಳಿದ್ರು ರುಕ್ಮಾಯಿ. ಏನ್ರಿ ಅಂತಂದ್ರ, ಅತ್ತವರು ಹೊತ್ತವರು ಸತ್ತವರು 3 ಮಂದಿ ಬೆಂಕಿಯಾಗ ದಹನ ಆಗೋದಿದ್ರೆ ಮಾತ್ರ ನನ್ನ ಗಂಡನ ಶರೀರ ಮುಟ್ರಿ ಅಂದ್ರು. ಅವಾಗಂದ್ರು ಈ ಮುದುಕಿಗೆ ತಲೆ ಕೆಟ್ಟದ. ಹೆಣ ಊರುದಂದ್ರ ಬರ್ಬೋದು, ಬೆಂಕಿ ಒಳಗ ಹೊತ್ತವರು ಕೊಂಡಿರ್ಬೇಕಂದ್ರೆ ಯಾರು ಹೊರ್ತಾರ ಭೂಮಿ ತಲೆ ಮ್ಯಾಗ? ಯಾರು ಬರಲಿಲ್ಲ. ಸಾಯಂಕಾಲ ಮಟ್ಟ ಲಕ್ಷ ಮಂದಿ ಹೊಂಟೆ. ಸಾಯಂಕಾಲ 6 ಗಂಟೆ ಸಮಯಕ್ಕೆ 4 ಜನ ಬಂದ್ರು ನೋಡ್ರಿ. ಜ್ಞಾನದೇವ್ ಮಹಾರಾಜರು, ತುಕಾರಾಮರು, ನಾಮದೇವರು, ಏಕನಾಥರು ಬರ್ತಾರ. ಆಗ ಜ್ಞಾನದೇವ್ ಮಹಾರಾಜರು, ತುಕಾರಾಮ ಮಹಾರಾಜರು ಅಂತಾರ, ಪರಶಿವನ ಅವತಾರವಾಗಿರ್ತಕ್ಕಂಥ, ಶಿವನ ಅವತಾರ ಆಗಿರ್ತಕ್ಕಂಥ ಶರೀರವನ್ನ, ಹೆಣವನ್ನ ದಹನ ಮಾಡುವಂತ ಪುಣ್ಯದ ಕೆಲಸ ಯಾವ್ದದ ತಾಯಿ ನಡಿ ಅಂತ ಹೇಳಿದ್ರೆ ಹೆಣ ಇಟ್ಟದ್ರ ಮ್ಯಾಗ ಎಲ್ಲಾರು ಕುಂತು ಬಿಡ್ತಾರ. ಕಣ್ಣು ಮುಚ್ಚುದ್ರೊಳಗೆ ಎಲ್ಲಿ ಹೋಗ್ತಾರ? ಅವ್ರು ವಿಠ್ಠಲನ ಪಾದ ಕೈಲಾಸಕ್ಕೆ ಹೋಯ್ಕೊಂಡಿರ್ತಾರ. ಭಕ್ತಿ ಮನಜ ಶಕ್ತಿ ಅಂತ ಹೇಳ್ತಾರೆ. ಹಾಳು ಸರಳವಾಗಿರ್ತಕ್ಕಂಥದ್ದು. ನಮ್ಮ ನಡುನ ಬಂದಾರ, ನಮ್ಮ ಜೊತೆನ ಇರ್ತಾರ. ನಾವೆಲ್ಲ ಏನ್ ಮಾಡಕತ್ತೀವಿ ಅಂತಂದ್ರ, ಮಹಾತ್ಮರ ಈಗಿನ ಕಾಲದೊಳಗ ರೂಢಿಯೊಳಗ ಆರೂಢರಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢ ಗುರು 12 ವರ್ಷಕ್ಕೆ ಸಿಕ್ಕಾನ. ನಮಗ್ ಸರಳವಾಗಿ ಸಿಗಾಕತ್ತ. 12ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ಬಸವಣ್ಣವ್ರ ಹೆಸರು ಇವತ್ತು ಯಾಕೆ ಜೀವಂತದ? 12ನೇ ಶತಮಾನದೊಳಗೆ ಕೆಳವರ್ಗದ ವ್ಯಕ್ತಿಯನ್ನ ರಕ್ತ ಸಿಕ್ತ ಮಾಡಿ ಹೊರದು ದಾರಿ ಮಧ್ಯದೊಳಗೆ ಎಸೆದು ಬಿಟ್ಟಿದ್ರು. ಅರೇ ಪ್ರಜ್ಞಾವಸ್ಥೆಯೊಳಗಿದ್ದ ಒಬ್ಬ ವ್ಯಕ್ತಿ ಬಂದು ಮುಟ್ತಾನ. ಮುಟ್ಟಿದ ವ್ಯಕ್ತಿ ಯಾರು ಅಂತೇಳಿ ಬಿದ್ದಂತ ವ್ಯಕ್ತಿ ಗೊತ್ತಿರೋದಿಲ್ಲ. ಆದ್ರ ಬಿದ್ದಂತ ವ್ಯಕ್ತಿ ಬಾಯಾಗ ಬರ್ತಿರ್ತದ ಬಸವ ಬಸವ ಬಸವಣ್ಣ ಅಂತ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ನಾನಾ ಮುಟ್ಟೀನಿ, ನಾನಾ ಬಸವಣ್ಣ ಅಂತೇಳಿ ನಿನಗೆ ಹೆಂಗ್ ಗೊತ್ತಾಯ್ತು ಅಂತಂದಾಗ, ಬಿದ್ದಂತ ವ್ಯಕ್ತಿ ಹೇಳ್ತಾನ, ಯಪ್ಪ ಕಲ್ಯಾಣದೊಳಗೆ ಬಿದ್ದಂತವ್ರನ್ನ ಎತ್ತುವಂತ ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯ, ಅದಕ್ಕೆ ಬಸವ ಬಸವ ಬಸವಣ್ಣ ಅಂದಿನಪ್ಪ ಅಂತ ಹೇಳಿ. ಬಿದ್ದಂತವ್ರನ್ನ ಎತ್ತಿದವನು ಬಸವಣ್ಣ. ದೀನ ದಲಿತರನ್ನ, ಕಾರ್ಮಿಕರನ್ನ, ಶ್ರಮಿಕರನ್ನ, ಸಮಾಜದ ಮುಖ್ಯ ಪರದೆಯಿಂದ ತುಳಿಯಲ್ಪಟ್ಟವರನ್ನ ಎತ್ತಿ ಸಮಾಜದ ಮುಖ್ಯ ಪರದೆಗೆ ತಂದು ಸಮಾನತೆಯನ್ನು ಕೊಟ್ಟವರು ಬಸವಾದಿ ಶರಣರು ಅಂತ. ಕಾಶ್ಮೀರದೊಳಗ ಮಹಾದೇವ ಗೋಪಾಲ್ ಅಂತೇಳಿ ಬಹಳ ದೊಡ್ಡ ಚಕ್ರವರ್ತಿ ಅವ. ಅದೆಲ್ಲವನ್ನ ತ್ಯಾಗ ಮಾಡಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದೊಳಗೆ ಬಸವಣ್ಣವರ ಚಿಂತನೆಗಳಿಗೆ ಮಾರು, ಕಟ್ಟಿಗೆ ಮಾರಿ ಮೋಳಿಗೆ ಮಾರಯ್ಯ ಅಂತ ಹೆಸರಿನಿಂದ ಬದುಕ್ತಾ ಇದ್ದ. ಒಂದು ಸಾರಿ ತುಂಬಿದ ಸಭೆಯೊಳಗೆ ಬಸವಣ್ಣವ್ರು ಕೇಳ್ತಾರ, ಶರಣರೇ ಕಾಶ್ಮೀರದೊಳಗೆ ಬಹಳ ದೊಡ್ಡ ರಾಜರಿದ್ರು, ಕಲ್ಯಾಣದೊಳಗೆ ಬಂದು ಕಟ್ಟಿಗೆ ಮಾರಿ ಜೀವನ ಮಾಡಕತ್ತಿರಲ್ಲ, ಅದು ಆನಂದದು ಇಲ್ಲಿಂದ ಆನಂದದು ಅಂತ ಕೇಳಿದಾಗ ಮೋಳಿಗೆ ಮಾರಯ್ಯ ಶರಣರು ಹೇಳ್ತಾರ, ಯಪ್ಪ ಕಾಶ್ಮೀರದೊಳಗೆ ಬಂಗಾರದ ಕಿರೀಟ, ಬಂಗಾರದ ಪಾದರಕ್ಷೆ, ಬಂಗಾರದ ಕುರ್ಚಿ, ಲಕ್ಷ ಚಿಂತಿದ್ದು. ಆದ್ರೆ ನಿಮ್ಮ ಚಿಂತನೆಗಳಿಗೆ ಮಾರು ಹೋಗಿ ಕಟ್ಟಿಗೆ ಮಾರಿ ಬೆವರು ಸುರಿಸಿ ಕಾಯಕ ಮಾಡಿ ದುಡಿದ ಬಂದಿರ್ತಕ್ಕಂಥ ಪರಶು ಮನಿ ಪರಶು ಕಟ್ಟಿ ಅಂತ ಕರೀತಾ ಇದ್ರು. ಬಸವಣ್ಣವ್ರು ನೀಡ್ಲಿಕ್ಕೆ ಹೋದ್ರೆ ಯಾರು ಬೇಡವರಿಲ್ಲ. ಅದಕ್ಕೆ ಬಸವಣ್ಣವ್ರು ಉದ್ಧಾರ ತೆಗಿತಾರ, ಕಲ್ಯಾಣದೊಳಗೆ ನೀಡುವವರುಂಟು ಬೇಡುವವರಿಲ್ಲ, ನೀಡಾಕ ನಾ ಸಜ್ಜಾಗಿ ನಿಂತೀನಿ, ಬೇಡವ್ರು ಯಾರಿಲ್ಲ ಅಂತ ಬಸವಣ್ಣವ್ರು ಉದ್ಧಾರ ತೆಗಿತಾರೆ. ಕಲ್ಯಾಣದೊಳಗೆ ಲಕ್ಷದ ಮೇಲೆ 96,000 ಶರಣರು ಏಕಾಲಕ್ಕೆ ಸಮಾಗಮ ಆದರೂ ಸಹಿತ ಹೆಂಗಿತ್ತರ ಶರಣರ ಸಮಾಜ ಕಾಯಕವನ್ನ ಗುರುತಿಸಿ ಜಾತಿಯನ್ನ ಮಾಡ್ತಾ ಇದ್ರು. ಆದ್ರೆ ಎಂದೂ ಕೂಡ ಜಾತ್ಯಾತೀತ ಭಾವ ಹೆಂಗಿತ್ತು ಕಲ್ಯಾಣದೊಳಗಂದ್ರೆ ಸಮತಾ ಸಮಾಜ ನಿರ್ಮಾಣ ಆಗಿತ್ತು. ಎಂತವ್ರು ಬದಲಾವಣೆ ಆಗ್ಯಾರ ಬಸವಣ್ಣವ್ರ ಕಾಲಾವಧಿ ಒಳಗಂದ್ರೆ ಕಳ್ಳಕಾಕರು, ಕೊಲೆಗಡಕರು, ಧರ್ಮನಿಂದಕರು, ಮೌಢ್ಯವನ್ನು ತುಂಬಿಕೊಂಡಂತವ್ರು ಎಲ್ಲರನ್ನ ಬದಲಾವಣೆ ಮಾಡಿದ್ದ ಬಸವಣ್ಣ. ಭದ್ರಾ ಅಂತ ಒಬ್ಬ ಕಳ್ಳನಿದ್ದ ಕಲ್ಯಾಣದ. ಬಸವಣ್ಣವರ ಧರ್ಮ ಪತ್ನಿ ನೀಲಾಂಬಿಕೆಯವರು ಯಾರದೋ ಮನೆಗೆ ಮಹಾಮನೆಯಿಂದ ಹೊರಗೋಗಿ ಭೇಟಿ ಆಗ್ಲಿಕ್ಕೆ ಹೋದಾಗ ಆ ಭಾಗದ ಕಳ್ಳನ ಹೆಂಡತಿ ಭದ್ರನ ಹೆಂಡತಿ ನೀಲಾಂಬಿಕೆ ತಾಯಿಯವರ ಮೈ ಮೇಲೆ ಇರ್ತಕ್ಕಂಥ ಬಂಗಾರದ ಒಡವೆಗಳನ್ನ ನೋಡಿ ಮೋಹಗೊಳ್ಳುತ್ತಾಳ. ಕಳ್ಳನಿಗೆ ಹೇಳ್ತಾಳ, ಬಸವಣ್ಣನವರ ಧರ್ಮ ಪತ್ನಿಯ ಮೈ ಮೇಲೆ ಇರ್ತಕ್ಕಂಥ ಎಲ್ಲಾ ಬಂಗಾರದ ಒಡವೆಗಳನ್ನ ಕಳ್ಳತನ ಮಾಡಿ ಇವತ್ತು ತಂದು ಕೊಟ್ರೆ ನಿನಗೆ ಪ್ರಸಾದ, ಇಲ್ಲದ್ರೆ ಇಲ್ಲ ಅಂತ. ಅವಾಗ ವಿಪರ್ಯಾಸ ಏನಾಗ್ತದ ಅಂದ್ರ
ನಮ್ಮ ನಿಮ್ಮಂಗ ಮಹಾಮನಿ ಒಳಗೆ ಹೋದ್ರೆ ಪ್ರವೇಶ ಇರಲಿಲ್ಲ. ಹನಿ ಮ್ಯಾಗ ವಿಭೂತಿ ಕೊರಡೋ ಲಿಂಗ ಇದ್ರೆ ಮಾತ್ರ ಮಹಾಮನಿ ಒಳಗೆ ಪ್ರವೇಶ. ಅಲ್ಲೇ ಇರ್ತಕ್ಕಂಥ ವಿಭೂತಿಯನ್ನ ಧಾರಣೆ ಮಾಡ್ಕೊಳ್ತಾನ, ಲಿಂಗ ಇರಲಿಲ್ಲ. ದಾರಿಯೊಳಗೆ ಬಿದ್ದಿರ್ತಕ್ಕಂಥ ಸಣ್ಣ ಕಲ್ಲನ್ನ ಬಿಳಿ ಬಟ್ಟೆ ಒಳಗೆ ಕಟ್ಕೊಂಡು ಲಿಂಗ ಧಾರಣೆ ಮಾಡಿ ಕಳ್ತನ ಮಾಡ್ಕೊಳ್ತಾನ. ಕೊನೆಗೆ ತಾಯಿಯವ್ರ ಕೊಳ್ಳೋದು ಮಾಂಗಲ್ಯದ ಸರ ಇರ್ತದೆ. ಅದನ್ನ ಕೈ ಹಾಕೋದ್ರೊಳಗೆ ತಾಯಿ ಎತ್ತರ ಆಗ್ತದ. ಕಳ್ಳ 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 ಅಂತ ಚೀಲ ಎಲ್ಲರೂ ಎದ್ದು ಬಂದಿರ್ತಾರ. ಬಸವಣ್ಣವರು ಬಂದು ನಿಲ್ತಾರ. ಎಲ್ಲದ ಕಳ್ಳ ಅಂತ ಕೇಳಿದ್ರ ಇಲ್ಲೇ ನಿಂತಾನ ನೋಡ್ರಿಯಪ್ಪ ಅಂತ ತೋರಿಸ್ತಾಳ ತಾಯಿ. ಎಲ್ಲರೂ ಕಳ್ಳನಿಗೆ ಕಳ್ಳ ಅಂತಂದ್ರೆ ಬಸವಣ್ಣವ್ರ ಕಳ್ಳನಿಗೆ ಕಳ್ಳ ಅನ್ಲಿಲ್ಲ. ಉದ್ಗಾರ ತೆಗಿತಾರ, ಒಡನಿದ್ದ ಸತಿಯನ್ನು ನಂಬಿರ್ದೇನಯ್ಯ, ಕಳ್ಳನ ಮನೆಗೆ ಬಲುಗಳನ್ನೊಬ್ಬ ಬಂದರೆ ಕೂಡಲ ಸಂಗಮನದಲ್ಲಿ ಮತ್ತಾರು ಬರ್ಲಿಕ್ಕೆ ಸಾಧ್ಯದ, ಮತ್ತಾರು ಬರ್ಲಿಕ್ಕೆ ಸಾಧ್ಯ. ಅವಾಗ ಬಸವಣ್ಣವ್ರ ಅಂತಾರ, ಅವಾಗ ಕಳ್ಳಲ್ಲ, ನಿನ್ನ ಮೈ ಮ್ಯಾಗ ಏನು ಬಂಗಾರ ಹಾಕೊಂಡಿಲ್ಲ ಅದು ಭಾರ ಆಗ್ಯದ, ಅದನ್ನ ಹಗರ ಮಾಡೋ ಸಲುವಾಗಿ ಕೂಡಲ ಸಂಗಮನಾಥ ರೂಪದೊಳಗೆ ಬಂದಾನ, ಎಲ್ಲಾ ಬಂಗಾರ ಬಿಚ್ಚಿ ಕೊಟ್ಟ ಮೈ ಹಗರು ಮಾಡ್ಕೋ ಅಂತ ಹೇಳ್ತಾರ ಬಸವಣ್ಣ. ಅವಾಗ ಕಳ್ಳ ಅಂತಾನ, ಯಪ್ಪ ತಾಯಿಯವ್ರಿಗೆ ಬೈಬೇಡ್ರಿ, ನಾ ಕಳ್ಳನದೀನಿ, ನನ್ನ ಹತ್ರ ಲಿಂಗಿಲ್ಲ, ದಾರಿ ಒಳಗೆ ಬಿದ್ದಿರ್ತಕ್ಕಂತ ಕಲ್ಲನ್ನ ಕಟ್ಕೊಂಡು ಬಂದಿನ್ರಿ, ವಿಭೂತಿ ಧಾರಣ ಮಾಡ್ಕೊಂಡಿನ್ರಿ, ಬೇಕಂದ್ರ ನೋಡ್ರಿ ಅಂತೇಳಿ ಬಟ್ಟಿ ಬಿಚ್ಚಿ ಕಲ್ಲನ್ನ ಬಸವಣ್ಣವ್ರು ಎದುರಿಗೆ ಹಿಡಿದಾಗ ಕಳ್ಳನ ಕೈಯೊಳಗಿದ್ದ ಕಲ್ಲ ಕಲ್ಲಾಗಿ ಇರ್ತದ. ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವ್ರ ದೃಷ್ಟಿಗೆ ಬಿದ್ದಾಗ ಕಲ್ಲ ಲಿಂಗವಾಗಿ ಪರಿವರ್ತನೆ ಆಗ್ತದೆ. ಬಸವಣ್ಣವರು ಎಷ್ಟು ಸರಳತೆ ಆಚಾರ ವಿಚಾರಗಳನ್ನು ಹೇಳಿಕೊಟ್ಟಿರ್ತಕ್ಕಂಥ ಕಲ್ಯಾಣದೊಳಗೆ ಬಸವಣ್ಣವ್ರನ್ನ ಬಿಟ್ಟಿಲ್ಲ, ಬಹಳ ಜನ ಕಾಡಿದಾರ. ಬಿಜ್ಜಳನ ಆಸ್ಥಾನದೊಳಗೆ ಮಂತ್ರಿ ಆಗಿದ್ರು. ಒಬ್ಬ ತಾಯಿ ತ್ರಿಪುರಾಂತಕೇಶ್ವರ ದೇವಾಲಯ ಅಂತ ಹೇಳಿ ಸಣ್ಣ ಮಗುವನ್ನ ಸೊಂಟದೊಳಗೆ ಇಟ್ಟುಕೊಂಡು ಅರಿವಿ ಕಟ್ಕೊಂಡು ಹೋಗ್ತಿರ್ತಾಳ. ತಲೆ ಮ್ಯಾಗ ಹಾಲಿನ ಗಡಿಗೆ ಇರ್ತದ. ತ್ರಿಪುರಾಂತಕೇಶ್ವರ ದೇವಾಲಯ ಅಂತದ. ಅಲ್ಲಿ ಯಾರೋ ಹಾಲಿನ ಅಭಿಷೇಕ ಮಾಡಿರ್ತಾರೆ. ಎಲ್ಲ ಹರಿದು ಬಂದ ರಸ್ತೆ ಮ್ಯಾಗ ಎಲ್ಲವೂ ರಾಡಿ ಆಗಿರ್ತದ, ಕೆಸರಾಗಿ ಬಿಟ್ಟಿರ್ತದೆ. ತಾಯಿ ಬರುವಾಗ ಕಾಲ ಜಾರಿ ಗಡಿಗೆ ತಲೆ ಮ್ಯಾಗಿಂದ ಕೆಳಗೆ ಬಿದ್ರ ಮನೆಗೆ ಹೋದ್ರ ಹತ್ತು ಬೈತಾಳ, ಕೈ ಬಿಟ್ರ ಮಗು ಕೆಳಗೆ ಬೀಳ್ತದ. ಮಗುವನ್ನ ಹಿಡ್ಕೊಂತಾಳ, ಗಡಿಗೆಯನ್ನ ಮ್ಯಾಗ ಬಿಡ್ತಾಳ. ಬಿಡುವಾಗಂತಾರ ಬಸವ ಬಸವ ಇದನ್ನ ಹಿಡ್ಕೋ ಅಂತ ಹೇಳ್ತಾರ. ಬಿಜ್ಜಳನ ಆಸ್ಥಾನದೊಳಗೆ ಬಸವಣ್ಣವ್ರು ಲೆಕ್ಕ ಬರೀತಾ ಇದ್ದಾರ. ತಾಯಿ ತ್ರಿಪುರಾಂತಕೇಶ್ವರ ದೇವಾಲಯದ ಮುಂದೆ ಮಾತನ್ನ ಹೇಳ್ತಾಳ. ಬಸವಣ್ಣವ್ರು ಲೆಕ್ಕ ಬರೆದು ಬಿಟ್ಟು ಮಂತ್ರಿ ಆಗಿರ್ತಾರಲ್ಲ, ಆಸ್ಥಾನದೊಳಗೆ ಎದ್ದು ನಿಲ್ತಾರ. ನಾ ಅದಿನ್ ತಾಯಿ ಅಂತ ಕೈ ಎರಡು ಮಾಡಿ ಹಿಂಗ್ ಹಿಡ್ಕೊಂಡ್ಬಿಡ. ಅವಾಗ ಕೊಂಡಿ ಮಂಚಣ್ಣ ಅಂತ ಹೇಳಿದ್ದ, ಈ ಬಸವಣ್ಣಗೆ ಭಕ್ತಿ ಅನ್ನೋದು ಹುಚ್ಚಿಡದ, ಬೇಕಂತ ಮಾಡಾಕತ್ತೇನಂತ ರಾಜನಿಗೆ ಚಾಡಿ ಹೇಳ್ತಾನ. ಅವಾಗ ಬಿಜ್ಜಳ ಕೇಳಿದಾಗ ಬಸವಣ್ಣವ್ರು ಏನ್ ಅಂತಂದಾಗ, ತ್ರಿಪುರಾಂತಕೇಶ್ವರ ದೇವಾಲಯದ ಎದುರಿಗೆ ಒಬ್ಬ ತಾಯಿಯಪ್ಪ ನನ್ನ ಸ್ಮರಣೆ ಮಾಡ್ಯಾಳ, ಹಾಲಿನ ಗಡಿಗೆ ಹಿಡ್ಕೊ ಅಂದಳ, ಜಾರಿ ಬೀಳ್ತಾನ, ಅದಕ್ಕೆ ಹಿಡ್ದೀನಪ್ಪ ಅಂತ. ಅವಾಗ ಬಿಜ್ಜಳ ಕೇಳುತ್ತಾನ, ಅಲ್ರಿ ಅಲ್ಲಿ ಗಡಿಗೆದ ತಾಯಿ ತಲೆ ಮ್ಯಾಗದ ಅಂತ ಹೇಳ್ತೀರಿ, ಇಲ್ಲಿ ಆಸ್ಥಾನದೊಳಗೆ ನೀವು ಕೈ ಹಚ್ಚಿದ್ರೆ ಹೆಂಗ್ ಹೇಳಲಿಕ್ಕೆ ಸಾಧ್ಯ ಅದ ಅಂತೇಳಿ 4 ಸೈನಿಕರನ್ನ ಕೊಟ್ಟು ಕಳಿಸಿದ್ರ ತಾಯಿ ಮಗುವನ್ನ ಹಿಡ್ಕೊಂಡು ಹಂಗ ಕುಂತಾಳ, ಗಡಿಗೆ ಮ್ಯಾಗ ಹಂಗ ನಿಂತಿತ್ತು. ಅವಾಗ ತಾಯಿ ಕರೆ ಅದ ಅಂತ ಕೇಳಿದಾಗ ತಾಯಿ ಹೇಳ್ತಾಳ, ಬಸವ ಅಂದಿನಿ, ಬಸವನವ್ರು ಬಂದು ಹಿಡ್ದಾರಪ್ಪ, ಸಾಕ್ಷಿ ಸತ್ಯದ ಅಂತ ಹೇಳ್ತಾರ. ಹೇಳಿದ್ನಲ್ಲ, ಅವನ ನಂಬಿದ ಮೇಲೆ ಅವನಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇನು ಅಂತ ಹೇಳ್ತಾರ. ನಾಮಸ್ಮರಣೆಗೆ, ಭಕ್ತಿಗೆ, ದಾಸೋಹಕ್ಕೆ, ಕಾಯಕಕ್ಕೆ ಅಷ್ಟು ತಾಕತ್ತದ, ಅಷ್ಟು ಶಕ್ತಿ ಅದ ಅಂತ ಹೇಳ್ತಾರೆ. ಇವತ್ತು ನಮ್ಮಲ್ಲಿ ಏನಾಗ್ಲಿಕ್ಕತ್ತದ ಅಂದ್ರ ಭಕ್ತಿ ನಾವು ಮಾಡ್ತಾ ಇದ್ದೀವಿ. ಯಾವ ರೀತಿ ಭಕ್ತಿ ಮಾಡ್ತಾ ಇದ್ವಿ, ಬೇಡುವಾಗ ಬಹಳ ಸರಳವಾಗಿ ಬೇಡ್ತಾ ಇದ್ವಿ ನಾವೆಲ್ಲ. ತಾವೆಲ್ಲ ಗತ್ತರಿಗೆ ಭಾಗ್ಯವಂತಿ ದೇವಿ ಹೆಸರನ್ನ ಕೇಳಿರಿ, ಕೇಳಿದಿರ್ತಾಯಿ ಗೋನ್ ಸ್ವಲ್ಪ ಅಡಿಗಾಡ್ಸಲ್ಲ, ಹಂಗ ಸೊಮ್ಮ ಪುತ್ರ ನಾ ಏನ್ ತಿಳ್ಕೋಬೇಕು, ಪ್ರಸಾದ ಐತಿದ್ರ ಆಮೇಲೆ ಭಾಗ್ಯವಂತಿ ದೇವಿ ಅಂತ ದೇವಸ್ಥಾನದ ಬಸಮ್ಮ ಅಂತ ಒಬ್ಬ ಹೆಣ್ಮಗಳು 6 ತಿಂಗಳಿಂದ ಒಂದು ಬೇಡಿಕೆ ಬೇಡ್ಕೊಳ್ತಾಳ ದೇವಿ ಹತ್ರ. ಏನು ಬೇಡ್ತಾಳ ಅಂದ್ರೆ 50 ರೂಪಾಯಿ ನೋಟಿನ ಮ್ಯಾಗ ಬರೀತಾಳ. ಮುಂದಿನ ಅಮಾವಾಸ್ಯೆಗೆ ಬಂದಾಗ 5,000 ರೂಪಾಯಿ ಹಾಕ್ತೀನಿ, ಸಿಡಿ ಆಡ್ತೀನಿ, ನದಿಯಿಂದ ದೀಡ್ ನಮಸ್ಕಾರ ಹಾಕ್ತೀನಿ, ಕಠಿಣ ವೃತ್ತ ಉಪವಾಸಗಳನ್ನು ಮಾಡ್ತೀನಿ. ಆದ್ರ ಮುಂದಿನ ಅಮಾವಾಸ್ಯೆಗೆ ಬರುದಾಗ ನನಗೆ ಏನ್ ಆಶೀರ್ವಾದ ಮಾಡ್ಬೇಕಂದ್ರ ನಮ್ಮ ಅತ್ತಿ ಮಾವ ಬಾಳ ಕಾಡ್ಲಿಕ್ಕತ್ತಾರ, ಸಾಯುವಂಗ ಆಶೀರ್ವಾದ ಮಾಡ. ಬುದ್ಧಿ ನಡೆದ್ರೆ ಇದು ಬಹಳ ದೂರ ಆಯ್ತು. ಇಲ್ಲೇ ನಿಮ್ಮ ಸಮೀಪದ ರಾಯಬಾಗ್ ತಾಲೂಕ್ ಕಣದಾಳ ಅಂತ ಒಂದು ಊರದ 4 ತಿಂಗಳಿಂದ ದೇವಸ್ಥಾನದಲ್ಲಿ ಜಾತ್ರೆ ಮಾಡಬೇಕಂತ ಹುಂಡಿ ಹೊಡೆದಾರ ಹಿರಿಯರೆಲ್ಲ ಕೂಡಿ
ಲಕ್ಷ ಲಕ್ಷ ಹಣ ಬಂದದ. ಒಬ್ಬ ತಾಯಿ ಒಂದು ಚೀಟಿ ಬರ್ದಾಳ ಗೌಡ್ರ. ಏನ್ ಚೀಟಿ ಬರ್ದಾಳಂದ್ರ, ಉಪವಾಸ ವ್ರತ ಮಾಡ್ತೀನಿ, ಪ್ರತಿ ಸೋಮವಾರಕ್ಕೊಮ್ಮೆ ಮಠಕ್ಕೆ ಬರ್ತೀನಿ, ಹುಲಿಕಾಂತೇಶ್ವರ ನೀ ಸತ್ಯದಂತ ಬಹಳ ಜನ ಹೇಳ್ಯಾರ, ಆದ್ರ ಸತ್ಯ ಇದ್ದದ ಕರೆ, ಆದ್ರ ನಾ ಮನೆಗೆ ಹೋಗುದ್ರಾಗ ನಾ ಮತ್ತೆ ಸಾಯ್ಬೇಕು. ಏನಕ್ಕೆ ಕೇಳುದ್ರಿ? ಕಲಿಯುಗ ಆಯುಷ್ಯ ಎಷ್ಟದಾರಿ? ಆಯುಷ್ಯ 10 10 100, ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30, 100 ವರ್ಷ. ಅದಕ್ಕ ಮಹಾತ್ಮರ ಕಾಲಜ್ಞಾನ ಬಹಳ ಚಂದ ಬರೆದಿಟ್ಟ. ಬಿದ್ದುವಂತರು ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಗ್ಗಿ ಬಿಗ್ಗಿ ಹತ್ತಿರೋ ಮಕ್ಕಳಿರ ಅಂತ ಹೇಳ್ತದ. ಶಟಸ್ಥಲ ಜ್ಞಾನಿ ಉಳುವೆ ಚೆನ್ನ ಬಸವನವ್ರ ಒಂದ್ ಕಡೆ ಕಾಲಜ್ಞಾನ ಹೇಳ್ತಾರ, ಉಳುವೆಯ ಚೆನ್ನನು ಕಲಿಯುಗಗಳು ಹುಟ್ಟಿ ಬರುವಾಗ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಭೂಮಿ ತೆಲಿ ಮ್ಯಾಗ ಉಳಿತಾವ ಅಂತ ಹೇಳ್ಯಾರ. ನಂದಿ ಬಸವಣ್ಣನ ಆಶೀರ್ವಾದದಿಂದ, ತೀರ್ದಾಳ ಅಲ್ಲಮ ದೇವರ ಆಶೀರ್ವಾದದಿಂದ ಕೋವಿಡ್ ಒಳಗ ನಿಮಗ ನಮಗ ಏನು ಆಗಲಾರದ ಜೀವಂತದಿಂದ ನಾವೆಲ್ಲ ಗಟ್ಟಿ ಕಾಳದೇವಿ. ನನಗ್ ಓದಾಕ್ ಬರಂಗಿಲ್ಲ, ಬರ್ಯಾಕ್ ಬರಂಗಿಲ್ಲ, ಆದ್ರ ಒಂದ ಮಾತ್ನ ಮುಕ್ತಿ ಅನ್ನೋದು ಹೇಳ್ಬೇಕ್ರಿ, ನಾ ಹಂಗ ಬದುಕ್ತಿಲ್ರಿ ಎಂದವ ಹೇಳ್ತೀನಿ ತಮ್ಮ ಅಂದ್ರು. ಎಷ್ಟು ಸರಳವಾಗಿ ಒಂದೇ ಮಾತುಗಳು ಹೇಳಿದ್ರಂದ್ರ, ತಮ್ಮ ಇದ್ದಂಗಿರ್ಬೇಕು ಇಲ್ಲದಂಗಿರ್ಬೇಕು, ಇದಕ್ಕೆ ಜ್ಞಾನ ಕೊಟ್ಟ ಬ್ರಹ್ಮಜ್ಞಾನಿ ಒಂದಿನ ಕಡಿತನ ಸುಮ್ಮನೆ ಎದ್ದು ಹೋಗಂಗಿರ್ಬೇಕು, ಅದ ಮುಕ್ತಿಪ್ಪ ಅಂತ ಹೇಳಿ. ನಾವೆಷ್ಟು ಹಿಡ್ಕೊಂಡಿವ್ರಿ? ಒಂದು ಸಣ್ಣ ಮಾತು, ಬಹಳ ಪುರಾಣ ನಡೆಯಂಗಿಲ್ಲ, ನೀವು ದಿನ ಕೇಳ್ತಿರ್ತೀರಿ. ಸುಮ್ಮ ಕಲಿಯುಗದೊಳಗೆ ಏನ್ ನಡೆದ ಈಗಿಂದಷ್ಟ ಹೇಳ್ಬಿಡ್ತೀನಿ. ಈಗ ನಿಮ್ ಊರಿಗೆ ಕರ್ಸಿರಿ, ನಾನು ಗುರುಸಿದ್ದೇಶ್ವರ ಅಪ್ಪಗಳು ಕರ್ಸಿರಿ, ನಮ್ಮ ಗೌಡ್ರದ ಅಂತ ತಿಳ್ಕೊಳ್ಳಿ. ಬಹಳ ದೊಡ್ಡ ಮನಿ ಕಟ್ಟಾರ ಗೊಲಬಾಯಿ ಒಳಗೆ. ನಾವು ಅಪ್ಪಗಳಿಗೆ ಮನಿ ಪೂಜೆ ಮಾಡ್ತೀವಿ. ಅಪ್ಪಗಳು ಏನಂತಾರ, ಗೌಡ್ರ ಬಹಳ ದೊಡ್ಡ ಮನಿ ಕಟ್ಟಿರಿ, ಬಹಳ ಚಲೋ ಅದಾರಿ ಅಂತಂದ. ಗೌಡ್ರ ಏನಂತಾರ, ನಂದೇನಿಲ್ರಿ ಅಪ್ಪಗಳು, ಎಲ್ಲಾ ನಿಮ್ಮ ಆಶೀರ್ವಾದ, ಇದೆಲ್ಲಾ ನಿಮ್ಮದಾರಿ ಅಂತಂದಾರ ಅವರು. ಮತ್ ಹಂಗ ಅಂದಾರ ಬಾ ಅಂತೇಳಿ ಗುರುಸಿದ್ದೇಶ್ವರ ಅಪ್ಪಗಳ ತೊಗರಿ ಗೌಡ್ರ ಪೆನ್ ಪೇಪರ್ ಸಹಿ ಮಾಡೋದ ಕರ್ಷ ಗುರುಗಳ ಗಾಡಿಯಲ್ಲಿ ಹಚ್ಚಿರಿ ಅಂತ ಕೇಳ್ತಾರ. ಅತಿಥಿಯಾಗಿ ಬಂದೀವಿ, ಅತಿಥಿಯಾಗಿರ್ಬೇಕು, ಅತಿಥಿಯಾಗಿ ಹೋಗ್ಬೇಕು. ಯಾವುದು ನಮಗ್ ಕೂಡ ಬರ್ತದ ಕಲಿಯುಗದೊಳಗೆ ಏನ್ ನಡೆದ ಅಂತಂದ್ರೆ, ಒಬ್ಬ ಶರಣೊಂದ ಕಡೆ ಹೇಳ್ತಾನ, ತಂದೆ ತಾಯಿಗಳನ್ನ ಕುಳಿಕ್ಕಲೆಕ್ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ, ಬಂಧುಗಳನ್ನು ಉಪಚರಿಸಲು ನೋಯಿಸಿ ಹಬ್ಬಕ್ಕೆ ಬಾಗಿನ ಕೊಡುವ ನೆಂಟರಿದ್ದಾರೆ, ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ 10 ವರ್ಷದ ವಯಸ್ಸಾಗಿರ್ತಕ್ಕಂತ ಮುಪ್ಪಾವಸ್ಥೆಯ ತನಗೆ ಜನ್ಮ ನೀಡಿದ ತಾಯಿಯನ್ನ ಬೆಳಗಾವಿ 10 ಕಿಲೋಮೀಟರ್ ಕಾಕದೇ ಗುಡ್ದೊಳ್ಕೊಂಡು 12 ಗಂಟೆಗೆ ಕೆಳಗೆ ನುಗ್ಗಿಸಿ ಹೋಗ್ತಾನ. ಒಂದೇ ತಿಂಗಳಾಯ್ತು. ದಾವಣಗೆರೆ ಒಳಗೆ 80 ವರ್ಷದ ಗಂಡ ಹೆಂಡತಿ ಮುಪ್ಪಾವಸ್ಥೆ ಮುದಕ ಸಾಯ್ತಾರ ತಂದೆ. ಒಬ್ಬ ಮಗ ಆಸ್ಟ್ರೇಲಿಯಾದೊಳಗದಾನ, ಒಬ್ಬ ಮಗ ದಕ್ಷಿಣ ಆಫ್ರಿಕಾದೊಳಗದಾನ. ಯಾರೋ ಇಂಥವ್ರ ಹತ್ರ ಹೋಗಿ ನನ್ನ ಮಕ್ಕಳಿಗೆ ಫೋನ್ ಮಾಡ್ರಿ ಅಂತ ಹೇಳಿದ್ರ, ಇಬ್ರು ಮಕ್ಕಳಿಗೆ ಫೋನ್ ಮಾಡ್ರಿ. ಅವ್ರು ಹೇಳ್ತಾರ, ಇವತ್ತು ತಂದೆ ಸತ್ತಾನ, ನೀವು ನಾಳೆ ತಾಯಿ ಸತ್ತಾಗ ನಾ ಹೋಗ್ತೀನಿ ಅಂತ ಹೇಳ್ತಾನೆ. ಎಲ್ಲಿ ಹೊಂಟದ್ರಿ ಕಾಲ? ಇದೇ ಕಲ್ಯಾಣ ಕರ್ನಾಟಕ ಭಾಗದೊಳಗ ಒಬ್ಬ ತಾಯಿ 6 ಲಕ್ಷ ರೂಪಾಯಿ ಅಕೌಂಟ್ ಒಳಗದವ. ಇಬ್ರು ಹೆಣ್ಮಕ್ಳ. ಆ ತಾಯಿಗೆ ತಾಯಿ ಜನ್ಮ ಕೊಟ್ಟಿರ್ತಕ್ಕಂಥ 2 ಜನ ಹೆಣ್ಮಕ್ಳು, 2-3 ಮಕ್ಕಳದವ. ಸಂಸಾರ ಚಲೋ. ಆದ್ರೆ ತಾಯಿ ಕೈಯೊಳಗಿರ್ತಕ್ಕಂಥ 6 ಲಕ್ಷ ರೂಪಾಯಿ ಹಣರಾಶಿಗಾಗಿ ನಿನ್ನ ದವಾಖಾನಿಗೆ ತೋರಿಸ್ತೀವಿ ಅಂತ ಚೆಕ್ ಮ್ಯಾಗ ಸಹಿ ಮಾಡಿಸ್ಕೊಂಡು ಚಿಕ್ಕಮಗಳೂರು ನದಿ ಹತ್ರ ಹೋಗಿ ಬಿಟ್ಟು ಬರ್ತಾರಂದ್ರೆ ಎಲ್ಲಿ ಹೊಂಟದ್ರಿ ಇದು? ಇದು ಬೇಡ. ಹುಕ್ಕೇರಿ ತಾಲೂಕಿನೊಳಗೆ ಬರೀ ಒಂದು 20 ದಿನದಿಂದ ನಡೆದ ಘಟನೆ. ನಿವೃತ್ತ ಸೈನಿಕವ ಇನ್ಸೂರೆನ್ಸ್ ಮಾಡ್ಯಾನ. ಅವ ಸತ್ ಅಂದ್ರ ಹೆಂಡತಿಗೆ 2 ಕೋಟಿ ರೂಪಾಯಿ ಬರ್ತದ. ಗಂಡ ದವಾಖಾನಿ ಒಳಗದಾನ. ಡಾಕ್ಟರ್ ಕೊಲ್ಲಿಲ್ಲ, ಪೊಲೀಸ್ ಕೊಲ್ಲಿಲ್ಲ, ರಾಜಕಾರಣಿಗಳು ಕೊಲ್ಲಿಲ್ಲ, ನೀವು ಕೊಲ್ಲಿಲ್ಲ. ಧರ್ಮ ಪತ್ನಿ ಸಲಾಯಿನೊಳಗೆ ಇಂಜೆಕ್ಷನ್ ಮಾಡಿ ಗಂಡನ ಕೊಂದು ಇವತ್ತು ಜೈಲಿನೊಳಗೆ ಬಂದ. ಹೇಗೆ ಉಂಟಾದ್ರೆ ಹುಕ್ಕೇರಿ ಒಂದು ಹಳ್ಳಿ ಒಳಗೆ, ಹಳ್ಳಿ ಹೆಸರು ಬೇಡ ಅಂತ ಬಿಟ್ಟಷ್ಟ. ಎಲ್ಲಿ ಹೊಂಟಾದ್ರೆ ಏನು ಕೇಳುದದ, ಏನು ಮಾಡುವುದರಿ? ನಮ್ಮ ತಲೆಯೊಳಗೆ ಇನ್ನೊಂದೆರಡು ಭ್ರಮೆ ಅದಾವ. ಎಲ್ಲರೇ ಮನಿ ಮುಂದೆ ಕೈ ಜಾರಿ ಯಾರ್ಯಾವ ಬಂದ ತಪ್ಪಿ ಲಿಂಬೆಕಾಯಿ ಬಿದ್ದಿರ್ತದ ಬುದ್ಧಿಯವ್ರ ಮನಿ ಮುಂದೆ. ಮುಂಜಾನೆ ಆ ಲಿಂಬೆ ಹಣ್ಣಕ್ಕಿಂತ 1000 ಪಟ್ಟು ಖರ್ಚು ಮಾಡಿಸ್ತಿರ್ತಾರೆ. ಏನು ಮಾಡುದ್ರು ತಾಯಿ?
ಕೋವಿಡ್ದೊಳಗು ದೊಡ್ಡ ದೊಡ್ಡ ಮಠಾಧೀಶರನ್ನ ಬಿಟ್ಟಿಲ್ಲ, ರಾಜಕಾರಣಿಗಳನ್ನ ಬಿಟ್ಟಿಲ್ಲ, ಬಹಳ ಆಸ್ತಿ ಅದ ಉತ್ತಾರ ಅದ ಅಂದ್ರೆ ಯಾರನ್ನೂ ಬಿಟ್ಟಿಲ್ಲ. ಆದ್ರ ನಂದಿ ಬಸವಣ್ಣನ ಆಶೀರ್ವಾದದಿಂದ ನಾವು ಜೀವಂತ ಇವ, ನಮ್ಮಿಂದ ತಾಯಿನಾಡಿಗಾಗಿ ಮಣ್ಣಿಗಾಗಿ ಏನೋ ಒಂದು ಶಿವ ಆಗೋದದ, ಏನೋ ಒಂದು ಧರ್ಮದ ಕೆಲಸ ನಡೆದದ, ಒಳ್ಳೇದು ನಡೆದದ. ನಿಜವಾದ ಧರ್ಮ ಅಂದ್ರೆ ಏನಪ್ಪಾ? ಬಾಳೇನು ತಪಸ್ಸು ಮಾಡಿ ಗುಡ್ಡಗಳ ಕೊಂಡುವುದಲ್ಲ, ದಿನನಿತ್ಯ ದೇವಸ್ಥಾನಕ್ಕೆ ಬಂದು ಸಾಷ್ಟಾಂಗ ಹಾಕೋದಲ್ಲ, ಎಲ್ಲಿದ್ದಲ್ಲೇ ಇರಿ, ಜನ್ಮ ಕೊಟ್ಟಿರ್ತಕ್ಕಂತ ತಂದೆ ತಾಯಿ ಪಾದ ಸೇವಾ ಮಾಡ್ರಿ, ಮತ್ತೊಬ್ಬರ ಕಣ್ಣೊಳಗೆ ಕಣ್ಣೀರು ಬದುಕಲಾರ್ದಂಗ ನೀವು ಬರ್ಲಾರ್ದಂಗ ನೀವು ಬದುಕಿ ಅಂತಂದ್ರೆ ಅದೇ ನಿಜವಾದ ಧರ್ಮದ. ಅನ್ಯಾಯದಿಂದ ₹1 ಮುಟ್ಟಬೇಡಿ, ಉಪವಾಸ ಇರ್ತಾರೆ ₹1 ಅನ್ಯಾಯದಿಂದ ಮುಟ್ಟಬೇಡಿ. ನಿಜವಾದ ಧರ್ಮ ಮನೆ ಒಳಗದ, ನಿಮ್ಮೊಳಗದ. ಹಿಂಗ ಬದುಕಿದ್ರಿ ಅಂತಂದ್ರ ನಾಳೆ ನಿಮ್ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ರಿ ಅಂತಂದ್ರೆ ನೀವ್ ಯಾರೋ ವೃದ್ಧಾಶ್ರಮದ ಮುಂದೆ ನಿಂತಕ್ಕಂತ ಅವಶ್ಯಕತೆ ಬರುದಿಲ್ಲ. ಇವತ್ತು ಕಾಲ ಕೆಟ್ಟ ಹೊಂಟದ, ಅದಕ್ಕೆ ಯಾರು ಸದ್ಗುರುಗಳು ದಿನಮಾನಗಳು ಬಲು ಕೆಟ್ಟವು, ಸದ್ಗುರು ಪುತ್ರ ನಿನಗಾವು ಬಂದು ತಟ್ಟವು. ಜ್ಞಾನಿಗಳಾಟ ಯಾರಿಗೂ ತಿಳಿದಿಲ್ಲ, ಯಾರಿಗ ಅರ್ಥ ಆಗಿಲ್ಲ. ನಾವು ಬಾರ್ ಹಾಕಾಕತ್ತೀವಿ, ನಾವು ಒತ್ತಾಕತ್ತೀವ, ನಮ್ಮ ಪರಿಸ್ಥಿತಿ ಮುಂದೆ ಏನಾಗ್ತದ? ಒಂದು ಊರಾಗ ಅಕ್ಕ ತಂಗಿಯನ್ನು ಒಂದೇ ಮನಿ ಅಣ್ಣ ತಮ್ಮಗ್ ಮದುವೆ ಮಾಡಿ ಕೊಟ್ಟಿದ್ದು. ಬದುಕನ್ನೋದು ರಿಲೇ ಆಟದ ಬಿಟ್ಟು ಹೋಗೋದದ. ಅತ್ತಿ ಬಹಳ ಗಟ್ಟಿ ಮುಟ್ಟಿದ್ರು, ಕಾಟದ ಮ್ಯಾಗ ಕುಂತಿದ್ರು. ಇಬ್ರು ಸೊಸೆ ಅಂದ್ರೆ ಚಾಪಿ ಮ್ಯಾಗ ಕುಂತ ಕಾಲು ಒತ್ತಾ ಇದ್ರು. ಅವಾಗ ಅತ್ತಿ ತಲೆ ಒಂದು ವಿಚಾರ ಬರ್ತದ, ಹೊಸದಾಗಿ ಬಂದಾರ, ಕಾಲು ಒತ್ತಾಕತ್ಯಾರ, ಪರೀಕ್ಷೆ ಮಾಡೋಣ ಅಂತ ವಿಚಾರ ಬಂದು, ನಾನು ಕಾಟದ ಮ್ಯಾಗ ಕುಂತೀನಿ, ನೀವು ಕಾಲು ಒತ್ತಾಕತ್ತೀರಿ, ನಾವೊಂದ್ ವೇಳೆ ಚಾಪಿ ಮ್ಯಾಗ ಕುಂತ್ರ ನೀವು ಇಬ್ರು ಎಲ್ಲಿ ಕುಂಡಿರ್ತೀರಿ ಅಂತ ಕೇಳಿದ್ರು. ಏನಿಲ್ರಿ ಅಂತೀವರ, ನಿಮ್ಮ ಸರಿ ಸಮ ಕುಂಡ್ರು ತಾಕತ್ತ ನಮ್ಮದಲ್ಲ, ನೀವು ಚಾಪಿ ಮ್ಯಾಗ ಕುಂತ್ರ ನಾವು ಇಬ್ರು ನೆಲದ ಮ್ಯಾಗ ಕುಂಡಿರ್ತೀವಿ ಅಂದ್ರು. ಅವಾಗ ಅಂತಾಳ, ಒಂದ್ ವೇಳೆ ನಾನಾ ನೆಲದ ಮ್ಯಾಗ ಕುಂತ್ರ ಇಬ್ರು ಎಲ್ಲಿ ಕುಂಡಿರ್ತೀರಿ ಅಂತ ಕೇಳಿದ್ರು. ಸ್ವಶೇಂದ್ರ ಅಂತಾರ, ಏನಿಲ್ರಿ ಅಂತೀವರ, ನೀವು ನೆಲದ ಮ್ಯಾಗ ಕುಂತ್ರ ನೆಲದ ಮ್ಯಾಗ ಎರಡು ತಗದ್ ತಗ್ಗಿನ ಹಾಕೊಂಡಿರ್ತೀವಿ ಅಂದ್ರು. ಅವಾಗ ಬಿಡ್ಬೇಕಾಗಿತ್ತು ಅಂತಿ. ಒಂದ್ ವೇಳೆ ನಾನಾ ತಗ್ಗಿನ ಕುಂತ್ರ ಇಬ್ರು ಎಲ್ಲಿ ಕುಂಡಿರ್ತೀರಿ ಅಂತ ಕೇಳಿದ್ರು. ಏನೇನು ಎತ್ತಿವ್ರು ಬಹಳ ಚಲೋ ಆತ್ರಿ, ನೀವು ತಗಿನ ಕುಂತ್ರೆ ಮ್ಯಾಗ ಮಣ್ಣು ಮುಚ್ಚಿ ಚಾಪಿ ಹಾಸಿ ಕಾಟಿಟ್ಟು ಕಾಟದ ಮ್ಯಾಗ ಇಬ್ರು ಆರಾಮ್ ಮಾತಾಡ್ಕೊತ ಯಾಕೆ ಬಾಳ ನಗಾತಿರಿ? ಗುರಿ ಅದ ಈಗ ಬಹಳ ಭಾರ ಹಾಕೋಡಿ. ಯಾಕೆ ಬಸವಣ್ಣವರು, ಶಿವಾಜಿ ಮಹಾರಾಜರು, ಶಿಶುನಾಳ ಶರೀಫ್ ಸಾಹೇಬರು, ಗುರು ಗೋವಿಂದ ಭಟ್ರು, ನವಲಗುಂದ ನಾಗಲಿಂಗಪ್ಪರು, ಬಂಡಿವಾಡದ ಸಿದ್ದಯ್ಯಜ್ಜ, ಒಣಕಲ್ ಸಿದ್ದಪ್ಪಜ್ಜ, ಗರಗದ ಮಡಿವಾಳಪ್ಪನವರು, ಅತನಿ ಶಿವಗಳು, ಸಿದ್ಧಾರೂಢರು, ಇವರೆಲ್ಲ ಮಹಾತ್ಮರು ಯಾಕೆ ಇವತ್ತು ಜೀವಂತ ಅದಾರಂದ್ರ ನಮ್ಮ ನಡುನ ಬಂದಾರ. ಕರೆ ಜಗತ್ತಿನ ಜನರ ಕಲ್ಯಾಣ ಮಾಡಿ ಕಾಯಕ ದಾರಿಯಾಗಿ ಬದುಕಿ ಹೋಗ್ಯಾರಂತ ಅವ್ರು ಸ್ಮರಣೆ ಮಾಡಕತ್ತೀವಿ. ನಾವು ಸಿದ್ಧಾರೂಢರದ ಒಂದು ಘಟನೆಯನ್ನು ಸ್ಮರಣೆ ಮಾಡಿಕೊಳ್ತೀನಿ. ಸಿದ್ಧಾರೂಢರು ಕಾಶಿಯೊಳಗಿರ್ತಾರ, ಮೈ ಮ್ಯಾಗ ಕರೆದು ಬಟ್ಟಿ, ಒಂದು 4 ದಿನದಿಂದ ಉಪವಾಸ ಇರ್ತಾರ. ಗಂಗಾ ನದಿ ತಟಾಕ ಮಣಿಕರ್ಣಿಕಾ ಘಾಟ್ ಅಂತ ಬರ್ತದೆ. ಯಾರೋ ಪುರೋಹಿತರು ಒಂದಿಟ್ಟು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರ. ಸಿದ್ಧಾರೂಢಪ್ಪ ಅವರು ಹೋಗಿ ನಿಂತ, ನನಗೊಂದಿಷ್ಟು ಪ್ರಸಾದ ನೀಡ್ರಿಪ್ಪ ಅಂತಂದಾಗ ಒಬ್ಬ ಪುರೋಹಿತ ಅಹಂಕಾರದಿಂದ ಬರ್ತಾನ. ಏನೋ ಶೂದ್ರ, ನೀನು ಊಟಕ್ಕೆ ಬಂದೇನ, ಅಲ್ಲಿ ಕಟ್ಟಿ ಕೆಳಗಾಕೊಂಡ್ರು ಅಂದ. ಅವಾಗ ಸಿದ್ಧಾರೂಢರು ಅಂತಾರ, ತಟ್ಟಿ ತಗೊಂಡು ಪ್ರಸಾದ ಹಾಕೊಂಡು ಕಟ್ಟಿ ಕೆಳಕೊಂಡಿರ್ತಾರ. ಕಟ್ಟಿ ಕೆಳಕುಂತ ಉದ್ಗಾರ ತೆಗಿತಾರ. ಯಪ್ಪ, ಕಟ್ಟಿ ಮ್ಯಾಕ್ ಕುಂತವೇನು ಬೇರೆ ಕಡೆ ತುತ್ತ ಹಾಕಂಗಿಲ್ಲ, ಕಟ್ಟಿ ಕೆಳಕ್ ಕುಂತವೇನು ಬೇರೆ ಕಡೆ ತುತ್ತ ಹಾಕಂಗಿಲ್ಲ, ಮ್ಯಾಕ್ ಕುಂತವ ಕೆಳಕ್ ಕುಂತ ಇಬ್ರು ಬಾಯಾಗ ಹಾಕ್ಬೇಕಲ್ಲೇನಿಪ್ಪ ತುತ್ತಂದು. ಇಷ್ಟೊಂದು ಪ್ರಸಾದ ಮಾಡಿ ಎದ್ದು ಹೋಗ್ತಾ ಇದ್ರು. ಮತ್ತ ಪುರೋಹಿತ ಬಂದ, ಏನೋ ಶೂದ್ರ, ಊಟ ಮಾಡಿ ಹಂಗ ಹೊಂಟಿಯಲ್ಲ, ಎಲ್ಲಿ ನಿಮ್ಮಪ್ಪ ಬಂದು ತೆಗಿತಾನ ಅಂತಂದ. ಅವಾಗ ಸಿದ್ಧಾರೂಢರು ಅಂತಾರ, ಎಲಿ ನೀನ ತೆಗಿದ್ರ ತೆಗಿತಾ ಇದ್ನಪ್ಪ, ಯಾವಾಗ ನಿಮ್ಮಪ್ಪ ಬಂದ ಎಲಿ ತೆಗಿತಾನಂತ ಶಬ್ದ ಬಳಕೆ ಮಾಡಿಯಲ್ಲ, ಯಾವನ ನಾಮಸ್ಮರಣೆಯನ್ನ ನಮ್ಮ ಅಪ್ಪಂದು ಅಂತ ನಾ ಮಾಡ್ತೀನೋ ಅವ ನಿಜವಾಗ್ಲೂ ನಮ್ಮಪ್ಪ ಇದ್ರ ಬಂದು ಎಲಿ ತೆಗಿತಾನ, ಇಲ್ಲ ನಿಮ್ಮ ಅಪ್ಪಗೂ ತೆಗಿಲ್ಲ ಅಂತ. ಎಷ್ಟೊಂದು ಸಿದ್ಧಾರೂಢರು ಗಂಗಾ ನದಿ ಕಡೆ ಹೋಗಿ ಮಾಯ ಆಗ್ತಾರ. ಒಂದ್ 5 ನಿಮಿಷದ ತರುವಾಯ ಮುಪ್ಪಾವಸ್ಥೆ ಮುದುಕ್ ಬರ್ತಾನಲ್ಲಿ, ಇಲ್ಲಿ ನನ್ನ ಮಗ ಊಟ ಮಾಡಿ ಎಲಿ ಬಿಟ್ಟು ಹೋಗ್ಯನ್ರಿಪ್ಪ, ಅದನ್ನ ತೆಗಿಬೇಕಾಗ್ಯದ, ಎಲ್ಲಿ ಅದಾರಿ ಅಂತ ಕೇಳ್ದ. ಅವಾಗ ಪುರೋಹಿತ ಅಂತಾನ, ಮಗ ಊಟ ಮಾಡಿ ಹೋಗ್ತಾನ, ಅಪ್ಪ ಎಲಿ ತೆಗಿಯಾಕ ಬಂದೇನ್, ಅಲ್ಲಿದ ತಗೋ ಅಂತಂದ. ಬಂದಿರ್ತಕ್ಕಂತ ಮುಪ್ಪಾವಸ್ಥೆ ಮೂಲಕ ಎಲಿ ತೆಗಿಲಿಲ್ಲ. ಸಿದ್ಧಾರೂಢಪ್ಪರು ಊಟ ಮಾಡಿರ್ತಕ್ಕಂತ ತಟ್ಟೆಯ ಸುತ್ತು ಬಿದ್ದಿರ್ತಕ್ಕಂತ ಅನ್ನದ ಅಗಳನ್ನ ಒಂದೊಂದಾಗಿ ತೆಗೆದು ಬಾಯೊಳಗೆ ಇಟ್ಕೊಳಿಕತ್ರು ಅವ್ರು. ಅವಾಗ ಪುರೋಹಿತ ಕೇಳ್ತಾನ, ಬೇಕಂದ್ರೆ ಇನ್ನೊಂದ್ ತಟ್ಟಿಯೊಳಗೆ ಪ್ರಸಾದ ಹಾಕೊಂಡು ಊಟ ಮಾಡು, ಆ ನೆಲದ ಮ್ಯಾಗ ಬಿದ್ದಿರ್ತಕ್ಕಂತ ಅನ್ನದಗಳು ಯಾಕೆ ತಿಂತೀವ ಅಂತಂದಾಗ
ಮುಪ್ಪಾವಸ್ಥೆ ಮುದುಕ್ ಕೇಳ್ತಾನ, ಒಬ್ಬ ಸತ್ಯ ಸಾಧು ಬ್ರಹ್ಮಜ್ಞಾನಿ ನಿತ್ಯ ಮುಕ್ತ ರೂಢಿಯೊಳಗೆ ಆರೂಢರಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢ ಊಟ ಮಾಡಿರ್ತಕ್ಕಂಥ ಅನ್ನದ ಕೈಲಾಸ ಹೋಗೋ ಸಿಗಂಗಿಲ್ಲೋ, ಇದು ನಿನ್ನಂತ ಅರ್ಧಾಜ್ಞಾನಿಗೆ ಏನಾಗ್ತ ಅಷ್ಟಾಂತ ಎಲಿ ತೆಗೆದು ಹೋಗಿ ಬಿಡ್ತಾರ. ಮೊದಲು ಬಂದು ಊಟ ಮಾಡಿದವ್ರು ಯಾರು, ಎಲಿ ತೆಗೆದವ್ರು ಯಾರು, ಯಾರಿಗೂ ಗೊತ್ತಾಗೋದಿಲ್ಲ. ಒಂದ್ 2-3 ದಿನದ ತರುವಾಯ ಇಂತ ಮಹಾತ್ಮರ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರ, ಮೊದಲು ಬಂದು ಊಟ ಮಾಡಿದವರು ಹುಬ್ಬಳ್ಳಿ ಸಿದ್ಧಾರೂಢರು, ನಂತರ ಎಲಿ ತೆಗೆದವ್ರು ಯಾರು ಹೇಳಿದ್ರಲ್ಲ ಸಿದ್ಧಾರೂಢರು. ಯಾವನ ನಾಮಸ್ಮರಣೆಯನ್ನ ನಮ್ಮ ಅಪ್ಪಂದು ಅಂತ ನಾ ಮಾಡ್ತೀನೋ ಅವ ನಿಜವಾಗ್ಲೂ ನಮ್ಮ ಅಪ್ಪಿದ್ರ ಬಂದು ಎಲಿ ತೆಗಿತಾನೆ, ಎಲ್ಲ ತೆಗಿಲ್ಲ ಅಂತ ತಿಳಿದ್ರು. ಹಂಗಾದ್ರೆ ಸಿದ್ಧಾರೂಢರು ಯಾರು ನಾಮಸ್ಮರಣೆ ಮಾಡ್ತಾ ಇದ್ರು? ಕಾಶಿ ವಿಶ್ವನಾಥನ ನಾಮಸ್ಮರಣೆಯನ್ನು ಸಿದ್ಧಾರೂಢರು ಮಾಡ್ತಾ ಇದ್ರು. ಕಾಶಿ ವಿಶ್ವನಾಥ ಸಿದ್ಧಾರೂಢ ಜಗದ್ಗುರು ಸಿದ್ಧಾರೂಢ ಸಂಕಲ್ಪ ಮಾಡಿದ್ರಂತೇಳಿ ಹಠ ಹಿಡಿದ್ರಂತೇಳಿ ಕಾಶಿ ವಿಶ್ವನಾಥ ಬಂದ ಜೀವಂತಾಗಿ ಸಿದ್ಧಾರೂಢ ಎಲಿ ತೆಗಿ ತಾಕತ್ತದಂದ್ರೆ ನಾಮಸ್ಮರಣೆ ಭೂಮಿ ತೆಲಿನಾಗ ತಾಕತ್ ಎಷ್ಟಿರಬೇಕು? ಅದಕ್ಕ ಸಿದ್ಧಾರೂಢ ಹೇಳ, ಶಾಲ್ತಾ ಬೋಲ್ತಾ ದಂಧಾ ಕರಿತಾ ಕಾತಾ ಜೀವಿತ ಸುಖಿ ಹೋತ, ನಾನಾ ಉಪಭೋಗ ಭೋಗಿತ ನಾಮ ಹೆಸರು ನೈ. ಕುಂತಾಗ ನಿಂತಾಗ ನಡೆಯುವಾಗ, ಕೆಲಸ ಮಾಡುವಾಗ, ತಾಯಂದ್ರ ಅಡಿಗೆ ಮಾಡುವಾಗ, ರೈತರು ಹೊಲ್ದಾಗ ಕೆಲಸ ಮಾಡುವಾಗ ನೀವು ಓಂ ನಮಃ ಶಿವಾಯ ಅನ್ರಿ, ಬಸವ ಅನ್ರಿ, ಅಲ್ಲಮ್ಮ ಅನ್ರಿ, ಅಕ್ಕ ಮಹಾದೇವಿ ಅನ್ರಿ, ಚಂಡ ಬಸವಣ್ಣ ಅನ್ರಿ, ಮಾಧವ ಅನ್ರಿ, ಯಾರ ಹೆಸರಲ್ಲೇ ಕರೆದ್ರು ಭಗವಂತಗ ಹೋಗಿ ಮುಗ್ತದ. ಅದರ ನಾಮಸ್ಮರಣೆ ಮಾಡಬೇಕು ಅಂತ ಟೈಮ್ ಅಂತಂದ್ರಿ ನಡೀತಾರೆ ಬುದ್ಧಿ. ಇನ್ನೊಂದು 2 ಘಟನೆಗಳನ್ನ ರೈತರ ಬಗ್ಗೆ 1-2 ಮಾತು ಹೇಳುತ್ತೆ, ಮತ್ತೊಮ್ಮೆ ಮುಂದಾಗ ವಚನ ಮಾಡೋದು. ಅವೆಲ್ಲ ಒಂದು ತುತ್ತು ಅನ್ನವನ್ನ ಬಾಯೊಳಗೆ ಹಾಕುವಾಗ ನಂದಿ ಬಸವಣ್ಣಗೆ ಏನು ಬೇಡ್ಕೊಂಡು ತುತ್ತು ಹಾಕ್ರಿ ಅಂತಂದ್ರ, ಯಾವ ರೈತ ತನ್ನ ಭೂಮಿಯೊಳಗೆ ಬೆವರು ಸುರಿಸಿ ದುಡಿದ ಅನ್ನ ಚಪಾತಿ ಕಾಯಿಪಲ್ಯ ಏನ್ ಅನ್ನ ನಿಮ್ಮ ತಟ್ಟಿ ಒಳಗೆ ಬಂದದಲ್ಲ, ಅನ್ನವನ್ನ ತುತ್ತು ಬಾಯೊಳಗೆ ಹಾಕುವಾಗ ಆ ರೈತನ ಮನೆತನ, ಹೆಂಡತಿ ಮಕ್ಕಳು ಬಡತನದೊಳಗೆ ನರಳುವಂಗ ಆಗದೆ ಇರಲಿ, ಸಾಲದೊಳಗೆ ನರಳುವಂಗ ಆಗದೆ ಇರಲಿ ಅಂತೇಳಿ ನಂದಿ ಬಸವಣ್ಣ ಬೇಡ್ಕೊಂಡು ಆ ತುತ್ತು ನೀವು ಬಾಯಾಗ ಹಾಕಿ. ಇನ್ನೊಂದದ, ನೀವೆಲ್ಲ ರೈತರಲ್ಲಿ ಯಾರ್ಯಾರ ರಾಜಕಾರಣಿಗಳು ಮಹಾತ್ಮರು ಮಠಾಧೀಶರ ಮನೆಗೆ ಬಂದ್ರ 4 ಜನ ಮಕ್ಕಳು ಇರ್ತಾವ, ಏನ್ ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಇನ್ನೊಬ್ಬ ಇಂಜಿನಿಯರ್ ಅದಾನ, ಮತ್ತೊಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತ ಹೇಳ್ತೀವಿ. ಏನು ಮ್ಯಾಗ ಹಂಗನ್ನು ಬೇಡ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅಲ್ಲಾರ್ದ ಭೂಮಿ ತಾಯಿ ಮಡಿಲೊಳಗೆ ಬೆವರು ಸುರಿಸಿ ಅನ್ನವನ್ನ ದುಡೋದು, ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅಂತ ಅಭಿಮಾನ ಪಡ್ತೇನೆ. ನೀವೆಲ್ಲರೂ ರೈತರಿದೆ, ಯಾಕ್ರಿ ಗೌಡ್ರೆ? ಏನ್ ಮಾತಾಡ್ತಿರ್ತೀರಿ ಮನ್ಯಾಗ? ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳಿ. ಇಲ್ಲಿ ಅಪ್ಪೋರದವ್ರ ಅವ್ರ ಪಾದ ಸಾಕ್ಷಿಯಾಗಿ ನೀವು ಕೈ ಎತ್ತರಿ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾನಂತೇಳಿ. ಬುದ್ಧಿ ಇವರೆಲ್ಲ ಡಾಕ್ಟರ್ ಅದಾರ್ರಿ, ಇವರು ಪೊಲೀಸರು ಅದಾರ್ರಿ, ಯಾರೋ ರೈತರೇ ಇಲ್ರಿ ಊರಾಗ. ಹಿರಿಯರ ತಾಯಿ, ನೀವೇನಿವತ್ತು ಅಸಡ್ಡೆ ಮಾಡಕತ್ತೀರಲ್ಲ, ಇನ್ 8-10 ವರ್ಷದೊಳಗೆ 1 ಎಕರೆ ಭೂಮಿಗೆ 8-10 ಕೋಟಿ ರೂಪಾಯಿ ಕಿಮ್ಮತ್ತು ಬಾಳ್ತದ. ಎಂದು ಕೂಡ ರೈತ ಹಿಂಗ ಮಾಡಿಲ್ಲ, ಯಾವತ್ತೂ ಹಿಂಗ ನೀಡಿದ ಕೈಯದ ರೈತಂದು. ನಿಜವಾದಿ ಭೂಮಿ ತೆಲಿನಾಗ ಜಮೀನ್ದಾರ್ ಮಾಲಕ್ ಅಂದ್ರ ರೈತನ. ಅಪ್ಪೋರ ಆಶೀರ್ವಾದದಿಂದ ಗುರುಲಾಪುರ ಇನ್ನೊಂದು 4 ಹೋರಾಟಗಳ ನಿಮ್ಮೆಲ್ಲರ ಸಹಕಾರ ನೀವು ಕೊಟ್ಟಂತ ಹಣದಿಂದ ಹೋರಾಟ ಗಟ್ಟಿ ಆತಂದ್ರ 5,000-6,000 ರೂಪಾಯಿ ಕಬ್ಬಿಗೆ ಬಿಲ್ ಆತಂದ್ರ MLA MP IAS IPS ಅಧಿಕಾರಿ ಮಕ್ಕಳಂತಂದ್ರ ರೈತರಿಗೆ ಏನು ಕೊಡ್ತಕ್ಕಂತ ಕಾಲ ಬಾಳ ದೂರಿಲ್ಲ. ನೀವೇನ ತಿಳ್ಕೊಂಡಿರಿ ಅಂದ್ರ ಅವ ಹುಬ್ಳಿ ಧಾರವಾಡ ಬೆಂಗಳೂರು ದೇಲಿ ಒಳಗ ಗಟಾರ ಬಳಿಲಿ ರೋಡ್ ಹಾಕ್ಲಿ ಸರ್ಕಾರಿ ನೌಕರಿ. ಬಾಳ ಕಲ್ತವ್ರು ರೊಕ್ಕಿದ್ದವ್ರು ಸಿಟ್ಯಾಗ ಧಾರವಾಡ ಹುಬ್ಳಿ ಬೆಂಗಳೂರೊಳಗೆ ಇದ್ದವ್ರು ತಂದೆ ತಾಯಿಯನ್ನು ವಯಸ್ಸಾಗನ ವೃದ್ಧಾಶ್ರಮದೊಳಗೆ ಬಿಡಾಕತ್ಯಾರ. ಆದ್ರ ಭೂಮಿ ತಾಯಿಯನ್ನ ದೇವರಂತ ನಂಬಿ 1 ಎಕರೆ ಭೂಮಿ ಇರ್ಲಿ ಬೆವರು ಸುರಿಸಿ ದುಡಿತಕ್ಕಂತ ರೈತ 31 ಜಿಲ್ಲೆಯೊಳಗೆ ತಂದೆ ತಾಯಿಯನ್ನು ವೃದ್ಧಾಶ್ರಮ ಬಿಟ್ಟು ಉದಾಹರಣೆ ಒಂದೂ ಇಲ್ಲ. ಬುದ್ಧಿ ಇನ್ನೊಂದದಾರೆ. ಮತ್ತೆ ನನಗೂ ಗೊತ್ತಿರಲಿಲ್ಲ, ಸನ್ಯಾಸಿ ಮೊನ್ನೆ ಗೊತ್ತಾಗಿತ್ರಿ. ಹೆಣ್ ನೋಡಕ್ ಹೋಗಿರ್ತಾರಲ್ಲ ಇವರೆಲ್ಲ ನೋಡಿ ಹೊರಗೆ ಬರ್ತಾರೆ, ಆಮೇಲೆ ಇವ್ರ ಕಂಡೀಷನ್ ಇರ್ತಾರ. 10 ಎಕರೆ ಭೂಮಿ ಇರ್ಬೇಕು, ಮಗಳು ಹೊಲಕ್ ಹೋಗ್ಬಾರ್ದು.
ಸರಿ ಅಂತ ತಪ್ಪಾಯ್ತ್ರಪ್ಪ. 10 ಎಕರೆ ಭೂಮಿ ಇರಬೇಕು, ಮಗಳ ಹೊಲ ನೋಡ್ಬಾರ್ದ್ರೆ ಉತ್ತಾರದಾಗಿರ್ಬೇಕು. ಈಗೆಲ್ಲ ಮಂದಿ ಬಹಳ ಚೆನ್ನಾಗಿದೆ, ಬೇರೆ ಉತ್ತಾರ ತೋರಿಸಿ ಇದೆಲ್ಲ ಭೂಮಿ ನಂದ ಅಂತ ಇರ್ತಾರೆ. ಈಗ ಡೂಪ್ಲಿಕೇಟ್ ಉತ್ತಾರ ತಯಾರಾಗಿಬಿಟ್ಟು ಒಂದು ಇನ್ನೊಂದು 5 ತಿಂಗಳು RCC 3 ಅಂತಸ್ತು ಮನಿನ ಇರ್ಬೇಕು. ಮತ್ತ ಹುಡುಗನವಪ್ಪ ಸತ್ತಿರ್ಬೇಕು. ಹುಡುಗ ಬಹಳ ಜನ ಅಕ್ಕ ತಂಗಿ ಯಾರು ಇರಬಾರ್ದು, ಅಂತಂದ್ರೆ ಇರಬಾರ್ದು. ಎಂತೇನು ಬೇಕಾರಿ ಕೊಡೋರು ಲಕ್ಷದ ಮೇಲೆ 96,000 ಶರಣರು ಸಮಾಗಮವಾಗಿ ಬದುಕಿರ್ತಕ್ಕಂಥ ಬಸವ ತತ್ವದ ಚಿಂತಕರಿದ್ದೀವಿ ನಾವೆಲ್ಲ. ಕೂಡು ಕುಟುಂಬ ಅದ. ನೀವು ಮಕ್ಕಳಿಗೆ ಈ ಸಂಸ್ಕಾರ ಕಲಿಸಿದ್ರಿ ಅಂತಂದ್ರ ನಾಳೆ ನಮ್ಮ ಸಂಸ್ಕಾರ ಎಲ್ಲಿ ಹೋಗ್ತದ? ಮಕ್ಕಳಿಗೆ ಶಿಕ್ಷಣ ಕೊಡಬೇಡ ಅಂತ ಹೇಳ್ತಾ ಇಲ್ಲ, ನೌಕರಿ ಇದ್ದವ್ ಹೆಣ್ಣು ಕೊಡಬೇಡ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮನೆಯೊಳಗೆ ಇರ್ತಕ್ಕಂಥ ಬಡತನ, ಸಮಸ್ಯೆ, ಕಷ್ಟ, ತಂದೆ ತಾಯಿ ಸಂಸ್ಕಾರ, ಪ್ರೇಮ, ಭಕ್ತಿ, ಸದ್ಗುರುಗಳ ಮಾರ್ಗದರ್ಶನ ನಿಮ್ಮ ಮಕ್ಕಳಿಗೆ ಕೊಡ್ರಿ. ಇಲ್ಲ ನಮ್ಮ ಮಕ್ಕಳು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಏನು ಶಿಕ್ಷಣಕ್ಕೆ ಕಳ್ಸಾಕತ್ತೀರಲ್ಲ, ಅವ್ರಲ್ಲೇ ಇರಾಕತ್ತೀರ, ನೀವು ಇಲ್ಲೇ ಇರಾಕತ್ತೀರಿ. ವಾಪಸ್ ಮನೆಗೆ ಕರೆದ ವರ್ಷಕ್ಕೊಮ್ಮೆ ಬರಂಗಿಲ್ಲ ಅವರು. ಮಕ್ಕಳಿಗೆ ನಿಜವಾದ ಸಂಸ್ಕಾರ ಕೊಡ್ರಿ. ತಾಯಿ ಹತ್ರ ಸಂಸ್ಕಾರದ. ಕಾಶಿಗೆ ಹೋಗಾಕ ಎಷ್ಟೊಂದು ದಿನ ಬೇಕು. ಕಾಶಿ ಕುಂತಾಳ ಹಡೆದವ ಮನೆಯೊಳಗ ಕಣ್ಮುಂದ ಐತಿ ಕೈಲಾಸ. ಒಬ್ಬ ಜೀಜಾಮಾತೆ ಮನಸ್ಸು ಮಾಡಿದ ಅಂತೇಳಿ ಶಿವಾಜಿ ಮಹಾರಾಜ್ ತಯಾರಾದ. ಒಬ್ಬ ತಾಯಿ ಮನಸ್ಸು ಮಾಡಿದ ಅಂತೇಳಿ ಸಂಗೊಳ್ಳಿ ರಾಯಣ್ಣ ತಯಾರಾದ. ಒಬ್ಬ ತಾಯಿ ಮನಸ್ಸು ಮಾಡಿದಂತ ಬಸವಣ್ಣವರು ತಯಾರಾದ್ರು. ಒಬ್ಬ ತಾಯಿ ಮನಸ್ಸು ಮಾಡಿದಂತ ಇಂಚಿಗೆರೆ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರು ತಯಾರಾದ್ರು. ನಾವಿಂಗ ತಯಾರಾಗಬೇಕಲ್ಲ. ನಾವೇನ್ ಹೇಳಕತ್ತೀವಿ ಮನೆಯೊಳಗೆ ಗೊತ್ತದ? ಸಂಗೊಳ್ಳಿ ರಾಯಣ್ಣ ಹಿಂಗಿದ್ದ, ಬಸವಣ್ಣ ಹಿಂಗಿದ್ದ, ಸ್ವಾಮಿ ವಿವೇಕಾನಂದ ಹಿಂಗಿದ್ರು, ಚೆನ್ನಮ್ಮ ಹಿಂಗಿದ್ದ, ಬಸವಣ್ಣ ಹಿಂಗಿದ್ರು, ಬರೀ ಹೇಳಕತ್ತೀವಿ. ನಮ್ಮ ಮಕ್ಕಳ ಯಾಕೆ ಆಗ್ತಾ ಇಲ್ಲ? ಅವ್ರು ಆದ ನಂತರ ನಮ್ಮ ಮಕ್ಕಳ ದಾರಿಯೊಳಗೆ ಯಾಕೆ ಬರ್ತಾ ಇಲ್ಲ? ಎಷ್ಟು ವರ್ಷ ಪುರಾಣ ಕೇಳಕತ್ತೀವಿ ನಾವು, ಎಷ್ಟು ವರ್ಷ ಶಾಸ್ತ್ರ ಕೇಳಕತ್ತೀವಿ. ನಮ್ಮ ಮಕ್ಕಳ ಯಾಕೆ ಗಟ್ಟಿ ಆಗ್ತಾ ಇಲ್ಲ? ಬರೀ ಮೊಬೈಲ್, ಬರೀ ಮೊಬೈಲ್ ಮನೆಯೊಳಗೆ. ನಾವೇನು ಚಿಂತನೆ ಅಂದ್ರೆ ಬೇರೆ ಹುಡುಗ 100 ಅಂಕ ತಗೊಂಡಾದ್ರೆ ಅವನಷ್ಟು ಯಾಕೆ ತಗೊಂಡಿಲ್ಲ ಅಂತ ಕೇಳ್ತಾ ಇದ್ದೇವೆ. ನಾಳೆ ನಮ್ಮ ಮನೆ ನಡೆಸ್ಕೊಂಡು, ಮನೆತನ ನಡೆಸ್ಕೊಂಡು, ಸಂಸ್ಕಾರದಿಂದ ತಂದೆ ತಾಯಿಯಿಂದ ದೇವರಂತ ಪೂಜೆ ಮಾಡಿ ನಡ್ಸ್ಕೊಂಡು ಹೋಗ್ತಕ್ಕಂಥ ಮಕ್ಕಳನ್ನ ತಯಾರು ಮಾಡ್ತಾ ಇಲ್ಲ, ತತ್ವಜ್ಞಾನಿಗಳನ್ನ ತಯಾರು ಮಾಡ್ತಾ ಇಲ್ಲ. ಹಣದಿಂದ ಬೆನ್ನ ಹತ್ತೀವಿ. ನಿಮಗೇನ್ ತಿಳಿದ? ಮಕ್ಕಳು ಬಾಳ ಡಾಕ್ಟರ್ ಆದ್ರಂದ್ರ, ದವಾಖಾನಿ ಕಟ್ರಂದ್ರ, ಬಾಳ ಊರಾಗ ದವಾಖಾನಿ ಇದ್ದಂದ್ರ ತಾಯಿ ರೋಗಿಗಳು ಹೆಚ್ಚಿದ್ದಂಗಲ್ಲಿ. ಎಲ್ಲಿ ಮಠ ಅದ ಅಲ್ಲಿ ಸಜ್ಜನರು ಹೆಚ್ಚಿದ್ದಂಗ. ದೊಡ್ಡ ದೊಡ್ಡ ಸಿಟಿಯಾಗ ದವಾಖಾನಿ ಬಾಳ ಕಟ್ಟಿರ್ತಾರೆ, ದವಾಖಾನಿ ಬಾರಿ ಅದ ಅಂತ ಅಂದ್ರ ಊರಾಗ ರೋಗಿಗಳು ಹೆಚ್ಚದಾರ ಅಂತ ಅರ್ಥದು. ನಾವೇನ್ ತಿಳ್ಕೊಂಡಿವಿ? ಇವತ್ತು ಮೊಬೈಲ್ ಅದ. ಒಂದು ಮಾತು ಹೇಳ್ತೀನಿ ನಾನು, ಬಳಕೆ ಆಗ್ಲಿ ಮೊಬೈಲ್. ಎಷ್ಟು ಬಳಕೆ ಆಗಬೇಕು ಅಂತಂದ್ರ 4 ಜನ ಹಿರಿಯರು ಕುಂತು ಮಾತಾಡ್ತಕ್ಕಂಥ ಸಂಸ್ಕಾರ ನಮ್ದಿಂದ ಬದಲಾವಣೆ ಆಗಿ ಹೋಗ್ಯದ. ಅರಸೀಕೆರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಹಾಸನ ಜಿಲ್ಲೆಯೊಳಗೆ. ನಮ್ಮ ಭಕ್ತ ಸೋಮ ಅಂತ ಹೇಳಿ ಅವ ಏನು ಮಾತಾಡಿದ್ರು ಮೊಬೈಲ್ ಭಾಷೆ ಒಳಗ, ಮೊಬೈಲ್ ಸಂಸ್ಕೃತಿ ಒಳಗೆ ಮಾತಾಡ್ತಾ ಇದ್ದ. ಕಾರ್ಯಕ್ರಮ ಮುಕ್ತಾಯ ಆಯ್ತು. ಗುರುಜಿ ಮನೆಗೆ ಹೋಗ್ರಿ ಅಂದ. ನಡಿಪ ಹೋಗೋಣ ಅಂತಂದೆ. ಬಹಳ ದೊಡ್ಡ ಮನೆಯವರು, ಮನೆ ಮುಂದೆ 2 ಸಣ್ಣ ಮಕ್ಕಳು ಆಡ್ತಾ ಇದ್ದು. ಸೋಮ ಇವ್ಯಾರ ಮಕ್ಕಳು ಅಂದೆ. ಯಪ್ಪ ನನ್ನ ಮಕ್ಕಳ್ರಿ ಅಂದ. ಏನಿಟ್ಟಿವ ಹೆಸರಂದೆ. ಅವಂದ ಒಂದ್ ಏರ್ಟೆಲ್ ಕುಮಾರ್ ಇಟ್ಟಿಂದ, ಇನ್ನೊಂದು ಜಿಯೋ ಜಗನ್ನಾಥ್ ಇಟ್ಟಿಂದ್ರಿ ಅಂತ. ಗೊತ್ತಿಲ್ಲ ನನಗೆ ಏನ್ ಅನಿಸ್ಲಿಲ್ಲ. ಮನ್ಯಾಗ ಹೋಗಿ ಸೋಫಾ ಸೆಟ್ ಮ್ಯಾಗ ಕುಂತೆ ಏನೋ ಹೇಳಕತ್ತೇನ ಅಂತೇಳಿ ಒಬ್ಬ ದಪ್ಪ ಹೆಣ್ಮಗಳು ಚಹಾ ತಗೊಂಡ್ ಆ ಕಡೆ ಬಂದು, ಸೋಮ ಈ ಹೆಣ್ಮಗಳು ಯಾರು ಅಂತಂದೆ. ಯಪ್ಪ ಆಕಿನಾರಿ ನನ್ನ ಹೆಂಡತಿ ಓಲ್ಡ್ ನೋಕಿಯಾ ಸಟ್ರಿ ಅಂದ. ಒಂದು ವಯಸ್ಸಾದ ಮುದುಕಿ ಕಾಲು ಎಳ್ಕೊಂತ ಕೋಲ್ ಹಿಡ್ಕೊಂತ ಬಂತು. ಸೋಮ ಈ ಅಜ್ಜಿ ಯಾರು ಅಂದೆ. ಈ ಅಜ್ಜಿ ಯಾರು ಅಂತಂದಾಗ ಒಂದ, ಯಪ್ಪ ಆಕಿನಾರಿ ನನ್ನ ತಾಯಿ ಕಾಯಿನ್ ಬಾಕ್ಸ್ ರೀ ಅಂತವ. ಅಷ್ಟೊಳಗೆ ಒಂದು ವಯಸ್ಸಾದ ಮುದುಕ ಬಂದು ಸೋಫಾ ಸೆಟ್ ಮ್ಯಾಗ ಕುಂತ, ಸೋಮ ಈ ಅಜ್ಜಿ ಯಾರು ಅಂತಂದೆ. ಯಪ್ಪ ಅವನಾರಿ ನಮ್ಮಪ್ಪ SD ಗೋತ್ರಿ ಅಂದವ. ನನಗ ಮನವರಿಕೆ ಆಗಿತ್ತು, ಮೊಬೈಲ್ ಅಂಗಡಿ ಒಳಗೆ ಬಂದೀನಿ ಅಂತ ಹೇಳಿ. ಎದ್ದು ಹೋಗ್ಬೇಕು ಅನ್ನೋದ್ರೊಳಗೆ ಮ್ಯಾಗ ಒಂದು ಭಾವಚಿತ್ರ ಫೋಟೋ ಹಾಕಿದ್ರು, ಕುಂಕುಮ ಹಚ್ಚಿ ಮಾಲೆ ಹಾಕಿದ್ರು. ಇದನ್ನೊಂದು ಕೇಳೋಣ ಅಂತ ಕೇಳಿದೆ. ಸೋಮ ಈ ಅಜ್ಜಿ ಯಾರು ಅಂತಂದೆ. ಯಪ್ಪ ಅವನಾರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್. ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿಯೊಳಗ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗೆ ನಮ್ಮ ತನವನ್ನ ನಾವು ಮರ್ತೀವಿ. ಆದ್ರೆ ಇವತ್ತು ನಿಜವಾಗ್ಲೂ ನನಗೆ ಏನ್ ಆನಂದ ಆಗ್ತದ ಅಂತಂದ್ರೆ, ಶ್ರಾವಣ ಮಾಸದೊಳಗ ಈ ಭಕ್ತಿ ಮುಕ್ತಿಯ ಪುಣ್ಯಭೂಮಿ ಆಗಿರ್ತಕ್ಕಂಥ ಗೊಲಬಾಯಿ ಗ್ರಾಮಗಳು ಅದೆಲ್ಲ ಟಿವಿ ಮೊಬೈಲ್ ದೂರ ಸರಿಸಿ ಮಹಾತ್ಮರು ವಾಣಿ ಕೇಳಕ್ ಬಂದಿರಲ್ಲ. ನಿಜವಾದ ಅಧ್ಯಾತ್ಮ ಜೀವನ.
ಕೊನೆಯ ಒಂದು ಅತನಿ ಶಿವಗಳ ಜೀವನದೊಳಗೆ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಸೊಲ್ಲಾಪುರದಿಂದ ಒಂದು ಭಕ್ತ ಮನೆತನ ಬಂದಿದೆ, ಬಹಳ ದೊಡ್ಡ ಶ್ರೀಮಂತಿಕೆ ಮನೆತನ. ಹೆಂಡತಿ ಅಂದ್ರೆ ತಾಯಿ 9 ತಿಂಗಳು ಗರ್ಭಿಣಿ ಆಗಿದ್ಳು. ಅತನಿ ಶಿವಗಳ ಲಿಂಗ ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಾರ. ಸಾಷ್ಟಾಂಗ ಹಾಕಿದಾಗ ಶಿವಗಳ ಗಂಡ ಹೆಂಡತಿ ಮುಖ ನೋಡಿ ಹೇಳ್ತಾರ, ನೀನ್ ಒಬ್ಬನ ಒಳಗೆ ಬರಪ್ಪ, ಹೆಂಡತಿನ ಹೊರಗೆ ಬಿಡು ಅಂತ. ಒಳಗೋಗಿ ಯಾಕ್ರಿಪ್ಪ ಒಬ್ಬನ ಕರೆದ್ರಿ ಅಂತಂದಾಗ, ತಾಯಿ 9 ತಿಂಗಳು ಗರ್ಭಿಣಿ ಅದಲ್ಲಪ್ಪ, ಗಂಡ ಮಗುವಿಗೆ ಜನ್ಮ ನೀಡ್ತಾಳ ಮನೆಗೆ ಹೋಗಿ, ಆದ್ರೆ 3 ತಿಂಗಳು ಸತ್ತು ಹೋಗ್ತಾಳ, ಬೇರೆ ಮದುವೆ ಆಗ್ಬೇಡ ಅಂತಂದ್ರು. ಮಗನನ್ನ ಆಸ್ತಿಯನ್ನಾಗಿ ಬೆಳೆಸು ಅಂತ ಹೇಳಿದ್ರು. ಹುಣ್ರಿಯಪ್ಪ ಅಂತ ಒಂದು ಪ್ರಶ್ನೆ ಕೇಳಿದವ ಶಿವಗಳಿಗೆ, ಯಪ್ಪ ಬೇರೆ ಮದುವೆ ಆಗ್ಬೇಡ್ರಿ ಅಂದ್ರಿ, ನಾಳೆ ವಯಸ್ಸಾದಾಗ ನನಗೆ ರೋಗ ರುಜಿನಿ ಬಂದಾಗ ನಾನು ಆರೈಕೆ ಮಾಡ್ಲಿಕ್ಕೆ ಬೇಕಲ್ರಿಪ್ಪ ಹೆಂಗಂತಂದಾಗ, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ, ಗುರುದೇವ ನಿನ್ನ ಹೊರತು ಅನ್ಯ ದೇವರು ಯಾಕೆಪ್ಪ, ಆ ಸಂದರ್ಭದಲ್ಲಿ ಏನಾದ್ರೂ ತ್ರಾಸ ಆದ್ರೆ ಯಾವ್ದಾದ್ರು ಒಂದು ರೂಪದೊಳಗೆ ಬಂದು ಅಗ್ನಿ ಶಿವಗಳಿನ ಕೈ ಹಿಡಿತಾರ ಹೋಗಂತ ಹೇಳಿ ಮನಿಗೆ ಹೋದ. ಹೆಂಡತಿ ಗಂಡ ಮಗುವಿಗೆ ಜನ್ಮ ನೀಡಿ ತೀರ್ಕೊಂತಾಳ. ಮಗನನ್ನ ಒಳ್ಳೆ ಸಂಸ್ಕಾರವಂತನಾಗಿ ಬೆಳೆಸ, ಒಳ್ಳೆ ಶಿಕ್ಷಣ ಕೊಟ್ಟ, ದೊಡ್ಡ ನೌಕರಿ ಇರಿಸ, ಬಹಳ ದೊಡ್ಡ ಮನಿ ಕಟ್ಟಿದ. ಕಲಿತಂತ ಒಬ್ಬ ಹೆಣ್ಮಗಳನ್ನ ತಂದು ಮದುವೆ ಮಾಡ. ಬಂದಿರ್ತಕ್ಕಂತ ಸೊಸಿಯಾಗಿ ಬರ್ತಾಳ, ಮಗಳಾಗಿ ಬರಲಿಲ್ಲ. ಯಾವ ವ್ಯಕ್ತಿ ತ್ಯಾಗ ಮಾಡಿದ್ನಲ್ಲ ಆ ವ್ಯಕ್ತಿಗೆ ಅಸ್ತಮಾ ಅಲರ್ಜಿ ಬಂದು ರೋಗ ರುಜಿನಿ ಬಂದು ಮನಿ ಕಟ್ಟಿ ಹೊರಗೆ ಹೊಗಳ್ತಾ ಕೆಮ್ತಾ ಕೊಂಡಿರ್ತಾ ಇದ್ದ. ಅವಾಗ ಬಂದಿರ್ತಕ್ಕಂತ ಸೊಸಿ ಅಂತಾಳ, ನನ್ನ ಗಂಡ ಬಹಳ ದೊಡ್ಡ ನೌಕರಿ ಒಳಗದಾನ, 4 ಜನ ಭೇಟಿ ಆಗ್ಲಿಕ್ಕೆ ಬರ್ತಾರ, ನೀಗ ಮನಿ ಕಟ್ಟಿ ಹೊರಗೆ ಕುಂತು ಹೊಗಳ್ತಾ ಕೆಮ್ತಾ ಜಲ್ ಸುರಿಸ್ತಾ ಕುಂತ್ರ ನಮ್ಗ ಅವಮಾನ ಆಗ್ತದ ಅಂತ. ಒಂದಿನ ಏನಂತ ಅಂದ್ರ, ಎಂತೆಂತವ್ರಿಗೂ ಸಾವು ಬರ್ತದ, ನಿನಗ್ಯಾಕೆ ಸಾವು ಬರ್ತಾ ಇಲ್ಲ ಅಂತಂದಿದ್ರು. ಅವಾಗ ಉಪವಸನೆ ಬದುಕಂತನ ತಾಯಿ, ಸಾವು ಅನ್ನೋದು ನಾನು ತಂದುಕೊಳ್ಳುದಲ್ಲ, ಭಗವಂತ ಕರೆದ ಈ ಕ್ಷಣ ಎದ್ದು ಹೋಗ್ಲಿಕ್ಕೆ ತಯಾರಿದ್ದೀನಿ, ಅವಾಗ ಕರಿಬೇಕಲ್ಲ ಏನ್ ತಾಯಿ ಅಂದವ. ಅಷ್ಟೊಂದು ಸಿಟ್ಟು ಹತ್ತದ, ಮನಿ ಬಿಟ್ಟು ಒಂದೆರಡು ಬೀದಿ ದಾಟಿ ಹೋಗ್ತಾನ, ಏನೋ ವಿಚಾರ ಬರ್ತದ, ಮತ್ ಮನಿ ಬಾಗಿಲಿಗೆ ಬಂದ್ ನಿಲ್ತಾನ. ಕಟ್ಟಿ ಮ್ಯಾಗ ನಿಂತಿರ್ತಕ್ಕಂತ ಸೊಸಿ ಕಟ್ಟಿ ಕೆಳಗೆ ನಿಂತಿರ್ತಕ್ಕಂತ ಮಾವನನ್ನ ನೋಡಿ ಹೇಳ್ತಾಳ, ನಾಯಿ ಅಂತ ನಾಯಿಗೆ ಹಚ್ಚ ಅಂತ ತೊಳೆದ್ರೆ ವಾಪಸ್ ಮನೆಗೆ ಬರೋದಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು. ಅವಾಗ ಮಾವಂತನ ತಾಯಿ ನಾಯಿ ಅನ್ನೋ ಶಬ್ದ ಬಳಕೆ ಮಾಡಿಯಲ್ಲ, ಒಂದು ತುತ್ತು ಅನ್ನ ಹಾಕಿದ್ರೆ ಮನಿ ಹೆಂಗ್ ಕವಲ ಮಾಡ್ತದಲ್ಲ, ನಾನ್ಯಾಕೆ ವಾಪಸ್ ಬಂದೀನಿ ಅಂತಂದ್ರ ನನ್ನ ಮಗ ಬಹಳ ದೊಡ್ಡ ನೌಕರಿ ಒಳದಾನ, ನೀನು ಬಹಳ ಶಿಕ್ಷಣ ಕಲಿತಂತೊಳಿತಿ, ನಾನೆಲ್ಲ ಬೀದಿ ಒಳಗ ವೃದ್ಧಾಶ್ರಮದೊಳಗ ಬೇರೆ ಊರೊಳಗೆ ಬಿದ್ದು ಸತ್ನಿ ಅಂದ್ರ ನಿಮ್ಮಿಬ್ಬರಿಗೆ ಅಪಮಾನ ಆಗ್ತದ ತಾಯಿ, ಅದಕ್ಕೆ ವಾಪಸ್ ಬಂದೀನಿ ಅಂತ. ತಾಯಿ ಕೇಳೋದಿಲ್ಲ, ಹಠ ಹಿಡಿದು ಹಾಸಿಗೆ ಹಾಕಿ ಮಲ್ಕೊಂಡು ಬಿಡ್ತಾಳ. ಸಾಯಂಕಾಲ ಗಂಡ ನೌಕರಿಯಿಂದ ಬರ್ತಾನ, ಯಾಕೆ ಮಲ್ಕೊಂಡಿ, ಅಡಿಗೆ ಯಾಕೆ ಮಾಡಿಲ್ಲ ಅಂತಂದಾಗ ಹೆಂಡತಿ ಹೇಳ್ತಾಳ ಗಂಡನಿಗೆ, ಈ ಮನೆಯೊಳಗ ನಾನು ಇರ್ಬೇಕು, ಇಲ್ಲ ನಿಮ್ಮ ಅಪ್ಪ ಇರ್ಬೇಕು ಅಂತ. ಅವಾಗ ಅಂತಾನ, ನೀವಿಬ್ರು ಎರಡು ನನ್ನ ಕಂಡಿದ್ದಂಗ ಏನಾದ್ರೂ ಪರಿಹಾರ ಹೇಳೋದಕ್ಕೆ ಏನ್ರು ಅಂತಂದಾಗ ಹೆಂಡತಿ ಹೇಳ್ತಾಳ, ನಿಮ್ಮಪ್ಪ ಜ್ವರ ಸುರಿಸ್ತಾ ಉಗುಳ್ತಾ ಕೆಮ್ತಾ ಊಟ ಮಾಡ್ತಾನ, ಆ ತಟ್ಟಿ ನನ್ನ ಕಡೆ ತೊಳಿಲಿಕ್ಕೆ ಆಗೋದಿಲ್ಲ, ಬೇಕಂದ್ರೆ ಕುಂಬಾರ ಮನೆಗೆ ಹೋಗಿ ಮಣ್ಣಿನ ತಟ್ಟೆಗಳನ್ನು ತಗೊಂಡು ಅದ್ರೊಳಗೆ ಊಟ ಹಾಕಿ ಕೊಡ್ತೀನಿ, ಬೇಕಾದ್ರೆ ಒಡೆದ ಎಸದ ಬಿಡ್ಲಿ. ತಂದೆ ಮಾಡಿದ ತ್ಯಾಗವನ್ನ ಮರೆತಿದ್ದ, ಕುಂಬಾರ ಮನೆಗೆ ಹೋಗಿ ಮಣ್ಣಿನ ತಟ್ಟೆಗಳನ್ನು ತಂದು ಕೊಟ್ಟ. 6 ತಿಂಗಳು ಅದ್ರೊಳಗ ಮಾವನಿಗೆ ಅಂದ್ರೆ ತಂದೆಗೆ ಊಟಕ್ಕೆ ಹಾಕಿ ಕೊಟ್ಟಿದ್ರು. ಒಂದು ವಿಪರ್ಯಾಸ ಏನಿತ್ತು ಅಂದ್ರೆ, ಆ ಗಂಡ ಹೆಂಡತಿಗೆ 10 ವರ್ಷದ ಆನಂದ ಅಂತ ಒಂದು ಮಗು ಇತ್ತು. ಅದು ಅಜ್ಜನ ತಟ್ಟಿ ಒಳಗ ಊಟ ಮಾಡ್ತಾ ಇತ್ತು, ಅಜ್ಜನ ಹಾಸಿಗೆ ಒಳಗ ಮಲ್ಕೊಳ್ತಾ ಇತ್ತು. ಒಂದು ದಿನ ಗಂಡಗ ರಜಾ ಇದ್ದಾಗ ಬಹಳ ದೊಡ್ಡ ಮನೆ ಹಿತ್ತಲ ಮನೆ ಒಳಗೆ ಹೋಗಿ ನೋಡೋದ್ರೊಳಗೆ ಏನಾಗಿತ್ತು ಅಂದ್ರೆ, ಅಜ್ಜ ಊಟ ಮಾಡಿರ್ತಕ್ಕಂತ ಎಲ್ಲಾ ತಟ್ಟೆಗಳನ್ನ ಸ್ವಚ್ಛವಾಗಿ ತೊಳೆದು ಒಂದ್ರ ಮ್ಯಾಗ ಕೋಲಿ ಒಳಗೆ ಜೋಡಿಸಿಡ್ತಾ ಇತ್ತು. ಅವಾಗ ತಾಯಿ ಅಂತಳ, ಅಸ್ತಮಾ ಅಲರ್ಜಿ ಉಗುಳ್ತಾ ಕೆಮ್ತಾ ಜೋರ್ ಸುರಿಸಿರ್ತಕ್ಕಂತ ಊಟ ಮಾಡಿರ್ತಕ್ಕಂತ ನಿಮ್ಮ ಅಜ್ಜನ ತಟ್ಟಿಯನ್ನ ಮುಟ್ಟಿದ್ರೆ ನಿನಗೂ ರೋಗ ಬರ್ತದ, ಗಾಡಿಗೆ ಒಡೆದು ಎಸದು ಬಿಡು, ಅದನ್ಯಾಕೆ ಮುಟ್ತಾ ಇದ್ದಿ ಅಂತಂದಾಗ 10 ವರ್ಷದ ಆನಂದ ಹೇಳ್ತದ ನೋಡ್ರಿ. ಅಮ್ಮ ಇವತ್ತು ನಮ್ಮ ತಂದೆಗೆ ಬಹಳ ದೊಡ್ಡ ನೌಕರಿ ಅದ, ಶ್ರೀಮಂತಿಕೆ ಅದ, ನಮ್ಮ ಅಜ್ಜಗೆ ವಯಸ್ಸಾಗ್ಯದ, ರೋಗ ಆಗ್ಯದ ಅಂತ ಮಣ್ಣಿನ ತಟ್ಟೆ ಅಲ್ಲ ಬಂಗಾರ ತಟ್ಟಿ ತಂದು ಕೊಡ್ಬೋದು ನೀವು. ನಾಳೆ ನಾನು ದೊಡ್ಡವನಾದಾಗ ನೌಕರಿ ಇರ್ತದಲ್ಲ ಗೊತ್ತಿಲ್ಲ, ಶ್ರೀಮಂತಿಕೆ ಇರ್ತದ ಗೊತ್ತಿಲ್ಲ, ನಮ್ಮ ಅಜ್ಜಗ ಆದಂಗ ನಿಮ್ಮಿಬ್ಬರಿಗೂ ತಂದೆ ತಾಯಿಗೆ ರೋಗ ಬಂದಾಗ, ಅಸ್ತಮಾ ಅಲರ್ಜಿ ಬಂದಾಗ ವಯಸ್ಸಾದಾಗ ಹಾಕಿ ಕೊಡ್ಬೇಕಲ್ಲ, ಅದಕ್ಕೆ ಸ್ವಚ್ಛವಾಗಿ ತೊಳೆದು ಈಗ ಇಡಾಕತ್ತೀನಿ. ಕಾಲ ಕರ್ಮ ಯಾರನ್ನು ಬಿಟ್ಟಿಲ್ಲ, ಕಾಲ ಕರ್ಮ ಯಾರನ್ನು ಬಿಟ್ಟಿಲ್ಲ. ನಮ್ಮ ಮಕ್ಕಳಿಗೆ ನಾವು ಮನೆಯೊಳಗಿರ್ತಕ್ಕಂಥ ಹಿರಿಯರು
ತಂದೆ ತಾಯಿಗಳು ಯಾವ ಸಂಸ್ಕಾರ ಕಲಿಸ್ತೀವಿ ಆ ಸಂಸ್ಕಾರ ಮಕ್ಕಳಿಗೆ ಬರ್ತದ. ಬೇಡ್ರಿ. ಹೆಂಗ ಬೇಡ್ರಿ ಅಂತಂದ್ರ ಬಹಳ ಬುದ್ಧಿವಂತ ಒಬ್ಬ ರೈತ ಇದ್ದ. ಹುಬ್ಬಳ್ಳಿ ಸಿದ್ದಾವಡ್ರು ಪ್ರತ್ಯಕ್ಷ ಆಗಿಬಿಟ್ರು ಅವ್ನ ಮುಂದೆ. ಏನ್ ಬೇಕಂದ್ರು 2 ವರ ಬೇಕಂದವ. ಕೇಳ್ಕೊಡ್ತೀನಿ ಅಂದ್ರು. 1ನೇ ವರ ಏನ್ ಕೇಳ್ದ ಅಂದ್ರ ನನಗೆ ಯಾವಾಗ ಒಟ್ಟ ಸಾವು ಬರಬಾರ್ದ್ರಿ, ಸಾವು ಬರ್ಬೇಕಂದ್ರ ನೀತಿ ಹತ್ತಿದಾಗ ಸಾವು ಬರ್ಬೇಕಂದವ. ಅವಾಗ ಸಿದ್ದಾವಡ್ರು ಅಂದ್ರು ಸಂಜೆ ಮುಂದೆ ಮಾಡ್ಕೊಳ್ತಾನ ಸತ್ತು ಹೋಗ್ತಾನಂತ ತಾಸ್ಕೊಂಡ್ರು. ಇನ್ನೊಂದು ವರ ಇತ್ಲ. 2ನೇ ವರ ಕೇಳಂದ್ರೆ ಏನ್ ಕೇಳಿದ್ದ, ನನಗೆಂದೂ ನಿದ್ದಿನ ಹತ್ತಬಾರ್ದಂದು. ಸಮಯ ಬಾಳ ಆಗ್ಯದ, ಮತ್ತೊಂದ್ಸರಿ ಬಂದಾಗ ಮತ್ತೆ ಸೇವಾ ಮಾಡೋನು. ಅಪ್ಪೋರು ಬಹಳ ಬಂದ್ ಕಾಸಾಕತ್ತೀವಿ. ತಮ್ಮೆಲ್ಲ ರೈತ ಬಂಧುಗಳಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ಈ ಸಾರಿ ತಮ್ಮೆಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂತ ಒಂದು ಸುದ್ದಿ ಅದ. 30 ರೂಪಾಯಿ ಸಕ್ಕರೆ ರೇಟ್ ಹೆಚ್ಚಾಗ್ಯದ. 40 ಇತ್ತು, 70 ರೂಪಾಯಿ ಮ್ಯಾಗ ದಾಟಿ ಹೊಂಟದ. ಈ ಸಾರಿ ಗುರ್ಲಾಪುರದಾಗ ನಮ್ಮ ಚುನಪ್ಪ ಪೂಜಾರಿ ಅವರು, ಮಲ್ಲಪ್ಪನ ಅಂಗಡಿ, ಪ್ರಕಾಶ್ ಉಮರಾಣಿ ಅವರು, ರಮೇಶ್ ಕಲ್ಲರ್ ಅವರು, ನಿಮ್ಮೆಲ್ಲ ರೈತ ಮುಖಂಡರ ನೇತೃತ್ವದೊಳಗ ಒಂದು 25 ಲಕ್ಷ ಮಂದಿಯನ್ನು ಗುರ್ಲಾಪುರ ಸರ್ಕಲ್ ಆಗಿ ಸೇರ್ಸೋದಿವಿ. ಕಬ್ಬಿಗೆ ಎಷ್ಟು ರೇಟ್ ಕೇಳೋರು, ಎಷ್ಟು ಕೊಡ್ತದೋ ಬಿಡ್ತದೋ ಸರ್ಕಾರ ಮತ್ತು ಫ್ಯಾಕ್ಟರಿ ಅವ್ರಿಗೆ ಬಿಟ್ಟಿದ್ದ. ನಾವು ಕೇಳೋದು ಎಷ್ಟು ಕೇಳಕತ್ತೀವ, ಕನಿಷ್ಠ 6500 ರೂಪಾಯಿ ಒಂದು ಟನ್ನಿಗೆ ಕೇಳೋರು. ಚಪ್ಪಾಳಿ ಹೊಡಿತರಿಕ ರೈತರಿಗೆ ಹಣ್ಣು ಕೊಡೋದರ ಕೈನೇ ಎತ್ತಂಗಿಲ್ಲ. ಮತ್ತ ರೈತ ಉದ್ಧಾರ ಆಗಲಿ ಅನ್ನೋ ಬುದ್ಧಿ ಯಾವಾಗ ಆಗೋದ್ರಿ? ಇಲ್ಲೇನು ಹಾರಾಡ್ಲಿಕ್ಕತ್ತದಲ್ಲ ನೊಣದ ತಲಿ ಒಳಗ್ ವಿಷ. ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಒಳಗ್ ವಿಷ. ಹಲ್ಲಿ ತಿಂದು ಕಪ್ಪಿ ಬದುಕ್ತದ, ಕಪ್ಪಿ ಒಳಗ್ ವಿಷ. ಕಪ್ಪಿ ತಿಂದು ಹಾವು ಬದುಕ್ತದ, ಹಾವಿನೊಳಗ್ ವಿಷ. ಹಾವು ತಿಂದು ಕೋಳಿ ಬದುಕ್ತದ. ಹಂಗಂದ್ರ ಕೋಳಿ ಮೈ ತುಂಬಾ ವಿಷ ಆಗ್ತಲ್ಲ. ಕೋಳಿ ತಿಂದು ನಗಬೇಡ್ರಿ, ನಾ ಹೇಳಿದ್ದ ಆ ಕೋಳಿ ಅಲ್ಲ. ಇದ್ರ ಒಳ ಬಂದು ಕೋಳಿ ಹೋಗ್ತದ. ನಾನು ನಂದು, ನನಗಾಗಿ ನಾನು ಶ್ರೇಷ್ಠ, ನಾ ಎಲ್ಲೇ ಇದ್ರೆ ನಡೆಯುಲ್ಲ, ಇದೆಲ್ಲ ನನ್ನಿಂದ ಒಳಗ್ ಕೋಳಿ ಹೋಗ್ತದ. ಈ ಕೋಳಿ ಹೊರಗೆ ಹೋಗಬೇಕಾದ್ರೆ ನೀವು ನಿರಂತರವಾಗಿ ಬಸವ 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 ಅಂದ್ರಿ ಅಂದ್ರ ಈ ಕೋಳಿ ಹೊರಗೆ ಹೋಗ್ತದ ಅಂತ ಹೇಳ್ತಾ ಶಿಶುನಾಳ ಶರೀಫರು ಒಂದು ಮಾತಾಡ್ಯಾರ. ಕೊಟ್ಟಿದ್ದು ಹೊಲಿ ಮನಿ, ಬಿಟ್ಬಿಟ್ಟು ಕಾಯಿ ಮನಿ. ಎಷ್ಟಿದ್ದಾರೆ ಏನಿದು? ಖಾಲಿ ಮನಿ. ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲಿರೋ ಶಿವನ ಮನಿ ಅದ. ಇದನ್ನು ಶೌದ ಮನಿ ಮಾಡ್ಕೊಳ್ಳಾರ್ದ ಗುರುವಿನ ಮಹಾತ್ಮನ ಮನಿಯನ್ನ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರ ಜನ್ಮವನ್ನ ಇದೇ ಜನ್ಮದಲ್ಲಿ ಮುಕ್ತ ಮಾಡಿಕೊಳ್ಳ ಅಂತೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದ